ಮಾಸ್ಟರ್. ಇವರು ಒಂದು ಕಡೂರಿನ ಶ್ರೀ ಕೃಷ್ಣಮೂರ್ತಿ ಮತ್ತು ಶ್ರೀಮತಿ ರೋಜಾ ಕೃಷ್ಣಮೂರ್ತಿ ಅವರ ಎರಡನೇ ಪುತ್ರಿ ಇವರು. ಇವರು ಹುಟ್ಟಿದ್ದು ಆಂಧ್ರ ಪ್ರದೇಶದ ತೆನಾಲಿಯಲ್ಲಿ ಬೆಳೆದಿದ್ದು, ಕರ್ನಾಟಕದ ಚಿಕ್ಕಮಗಳೂರು ಜಿಲ್ಲೆ ಕಡೂರಿನಲ್ಲಿ ಇವರು ತಮ್ಮ ವಿದ್ಯಾಭ್ಯಾಸವನ್ನು ಮಾಡಿದ್ದಾರೆ. ಇಂಜಿನಿಯರಿಂಗ್ ಆರ್ಕಿಟೆಕ್ಚರ್ನಲ್ಲಿ ಇಂಜಿನಿಯರಿಂಗ್ ಹಾಸನದಲ್ಲಿ ಡಿಗ್ರಿ ತಗೊಂಡಿದ್ದಾರೆ. ಮತ್ತು ಇವರು ಎಲೆಕ್ಟ್ರಿಕ್ ಇಂಜಿನಿಯರ್ ಆದಂಥ ಹರ್ಷ ಅವರನ್ನು, ಮೈಸೂರಿನ ಹರ್ಷ ಅವ್ರನ್ನ ಮದುವೆ ಆಗಿ ಇಲ್ಲಿ ಮೈಸೂರಿನಲ್ಲಿ ತುಂಬು ಕುಟುಂಬದಲ್ಲಿ ಅವರು ಜೀವನ ಮಾಡ್ತಾ ಇದ್ದಾರೆ. ಪ್ರವೃತ್ತಿಯಲ್ಲಿ ಸಮಾಜ ಸೇವೆ ಮಾಡ್ತಾ ಇದ್ದಾರೆ ಮಾಸ್ಟರ್ಸ್. ಇವರು ವೃತ್ತಿಯಲ್ಲಿ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಅನೇಕ ಸಂಘ ಸಂಸ್ಥೆಯಲ್ಲಿ ಹಲವಾರು ಆಕ್ಟಿವಿಟೀಸ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇವರು ಮೈಸೂರಿನಲ್ಲಿ ಕನಿಕಾ ಪರಮೇಶ್ವರಿ ಸಂಸ್ಥೆಯಲ್ಲಿ ಅಧ್ಯಕ್ಷರಾಗಿ ಸೇವೆ ಮಾಡ್ತಾ ಇದ್ದಾರೆ ಮತ್ತು ಇನ್ನು ಹಲವಾರು ಸಂಘ ಸಂಸ್ಥೆಗಳಲ್ಲಿ ಅಧ್ಯಕ್ಷರಾಗಿ ಸೇವೆ ಮಾಡ್ತಾ ಇದ್ದಾರೆ. ಮತ್ತು 2018ರಲ್ಲಿ ಅವರು ಧ್ಯಾನಕ್ಕೆ ಬಂದರು. ಧ್ಯಾನದಿಂದ ಅವ್ರ ಆರೋಗ್ಯ ಚೆನ್ನಾಗಿ ಹುಷಾರಾಗಿ ನೋಡಿಕೊಂಡು ಈ ರೀತಿ ಎಲ್ಲರಿಗೂ ಒಳ್ಳೆಯದಾಗಲಿ, ಆರೋಗ್ಯ ದೃಷ್ಟಿಯಿಂದ ಎಲ್ಲರಿಗೂ ಆರೋಗ್ಯ ಸಿಗಲಿ ಅಂತ ಅವರು ಧ್ಯಾನ ಪ್ರಚಾರ ಮಾಡ್ತಾ ಇದ್ದಾರೆ. ಈ ಅದ್ಭುತ ಧ್ಯಾನವನ್ನು ಎಲ್ಲರಿಗೂ ಹಂಚಬೇಕು ಅನ್ನೋ ಉದ್ದೇಶದಿಂದ ಜೈವ ಮೆಡಿಟೇಷನ್ ಎಂಬ ಹೆಸರಿಂದ ಝೂಮ್ ಲಿಂಕನ್ನು ಸಾವಿರಾರು ಜನರಿಗೆ ಸೇವೆ ಸಲ್ಲಿಸ್ತಾ ಇದ್ದಾರೆ, ಧ್ಯಾನವನ್ನು ಹೇಳ್ಕೊಡ್ತಾ ಇದ್ದಾರೆ. ಮತ್ತು ಯೂಟ್ಯೂಬ್ನಲ್ಲೂ ಸಹ ಜೈವ ಮೆಡಿಟೇಷನ್ ಚಾನಲ್ ಮೂಲಕ ಅವರು ಜನರಿಗೆ ಧ್ಯಾನವನ್ನು ತಲುಪಿಸ್ತಾ ಇದ್ದಾರೆ. ಮತ್ತು ವೆಜಿಟೇರಿಯನ್ನಲ್ಲೂ ಮತ್ತು ಅವರು ವೆಜಿಟೇರಿಯನ್ ಬಗ್ಗೆಯೂ ಅವರು ಪ್ರಚಾರ ಮಾಡ್ತಾ ಇದ್ದಾರೆ. ನನಗೂ ಅಷ್ಟೇ, ಅವರು ನವರಾತ್ರಿ ದಿವಸ ಅವರು ಧ್ಯಾನ ಮಾಡ್ತಾ ಇರ್ಬೇಕಾದ್ರೆ ಅವರ ಒಂದು ಬೆಳಕು ಧ್ಯಾನ ಮಾಡ್ತಾ ಚಾಮುಂಡೇಶ್ವರಿದು ಧ್ಯಾನ ಮಾಡ್ತಾ ಇರ್ಬೇಕಾದ್ರೆ ನವರಾತ್ರಿ ಟೈಮಲ್ಲಿ ಒಂದು ದಿವಸ ನನಗೂ ಸಹ ಒಂದು ಅವ್ರದ್ದ ಆತ್ಮದ ಬೆಳಕು ಅಥವಾ ನನ್ನ ಆತ್ಮದ ಬೆಳಕು ಅಥವಾ ಚಾಮುಂಡೇಶ್ವರಿ ಬೆಳಕು ಗೊತ್ತಾಗಲಿಲ್ಲ. ಆದರೂ ಒಂದು ಬೆಳಕನ್ನು ನಾನು ಒಳಗಡೆ ನೋಡಿದೆ, ಅವತ್ತು ನೋಡಿದೆ. ಹಂಗಾಗಿ ಅವ್ರಂದ್ರೆ ನನಗೆ ಒಂದು ಸ್ವಲ್ಪ ಅಟ್ರಾಕ್ಷನ್ ತುಂಬ ಖುಷಿ ಆಯಿತು. ಅವಾಗಿಂದ ನಾನು ಸಹ ಅವರು ಫಾಲೋವರ್ಸ್ ಆಗಿದ್ದೀನಿ. ನಿಮಗೂ ಎಲ್ಲರಿಗೂ ಒಳ್ಳೆಯದಾಗಲಿ, ಆರೋಗ್ಯ ಸಿಗಲಿ ಅಂತ ಕೇಳ್ತೀನಿ. ಈಗ ಮೇಡಮ್ ಧ್ಯಾನದ ಬಗ್ಗೆ ಹೇಳ್ತಾರೆ. ಥ್ಯಾಂಕ್ ಯು ಮಾಸ್ಟರ್ಸ್, ಥ್ಯಾಂಕ್ ಯು. ಸೊ ಹೊಸಬ್ರು ಇವಾಗ ಕೈ ಎತ್ತು ಬಿಡಿ, ಒಂದ್ಸಲಿ ಹೊಸಬ್ರು ಕೈ ಎತ್ತು ಬಿಡಿ. ಒಂದು 4-5 ಜನ ಇದ್ದೀರಾ. ಸೊ ಹಳೆಬ್ರು ಮಾಡ್ತಾ ಇರೋರು ತುಂಬ ಜನ ಇಲ್ಲಿದ್ದಾರೆ, ಮಾಡ್ತಾ ಇದ್ದಾರೆ. ಅವ್ರ ಅದ್ರ ಬೆನಿಫಿಟ್ಸ್ ಎಲ್ಲ ಸಾಕಷ್ಟು ತೊಗೊಂಡು ಇವರೆಲ್ಲ ಟಿ ನರಸೀಪುರದಿಂದ ಬಂದಿದ್ದಾರೆ. ಬೆಳಗ್ಗೆ ಬಂದವರು ಇಲ್ಲಿವರೆಗೂ ಇಲ್ಲೇ ಇದ್ದಾರೆ. ಸೊ ನೀವು ಸ್ವಲ್ಪನೂ ಯಾವತ್ತು ಮಾಡಿಲ್ಲ, ನೀವು ಜೆ ಪಿ ನಗರದಲ್ಲಿ ಸ್ವಲ್ಪ ದಿನ ಮಾಡಿದ್ದೀರ, ಮತ್ತು ಇವಾಗ ಕಂಟಿನ್ಯೂ ಮಾಡ್ತಿಲ್ವಾ? ಧ್ಯಾನ ನಾವು ಮಾಡ್ತಾನೆ ಇದ್ದೀರಾ ಮೊದಲಿಂದ? ಓಕೆ. ಸೊ ಮಾಡ್ದೇನೆ ಇರೋರು ನೀವೊಂದು 4 ಜನನ ಅಷ್ಟು. ನೀವು ಮೇಡಮ್ ಮಾಡೇ ಇಲ್ವ ಇದುವರೆಗೂ? ನೀವು ಮಾಡ್ತಾ ಇದ್ದೀರಿ? ಯಾವ್ದು ಆನಪಾನ ಸತಿನ ಕುಂಡಲಿನಿ ಯೋಗದಲ್ಲಿ ಹೋಗ್ತಾ ಇದ್ರು. ಕುಂಡಲಿನಿ ಯೋಗಕ್ಕೆ ಹೋಗ್ತಾ ಇದ್ರಾ? ಓಕೆ. ಮಾಡ್ತಾ ಇದ್ದೀರಾ, ಹಂಗಾರೆ ಟಚ್ಚಲ್ಲಿ ಇದ್ದೀರಾ. ಸೊ ಫುಲ್ಲು ಹೊಸದಾಗಿ ಮಾಡ್ತಿರೋರು ಯಾರೋ ಇಲ್ಲಂಗಾದ್ರೆ ಎಲ್ಲೂ ಟಚ್ಚಲ್ಲಿ ಇರೋರೇ ಇದ್ದೀರಾ. ಟಚ್ಚಲ್ಲೇ ಇರೋರಾದರೆ ಡೈರೆಕ್ಟ್ ನಾವು ಧ್ಯಾನಕ್ಕೆ ಕೂತ್ಕೊಬಿಡೋಣ. ಧ್ಯಾನದ ಬಗ್ಗೆ ಪರಿಚಯ ಬೇಕನ್ನೋರು ಯಾರಿದ್ದೀರಾ? ನಿಮಗೆ ಲಾಸ್ಟ್ ಇಬ್ಬರು ಅಂತಂದ್ರಿ, ಅವ್ರಿಗೆ ನೀವಿಬ್ರಿಗಲ್ಲ. ಸೊ ಧ್ಯಾನ ಇದುವರೆಗೂ ಯಾವ ಥರದ ಧ್ಯಾನನೂ ಮಾಡಿಲ್ವಾ? ಓಕೆ. ಧ್ಯಾನ ಮಾಡೋದು ಏನಕ್ಕೆ ಅಂತ ಐಡಿಯಾ ಇದೆ, ಯಾಕೆ ಮಾಡ್ತೀವಿ ನಾವು ಅಂತಂದ್ಬಿಟ್ಟು ಮೇಡಮ್ ನೀವುಗಳೇ ಹೇಳಿ. ಧ್ಯಾನ ಏನಕ್ಕೆ ಮಾಡ್ತೀವಿ? ಈಗ ನಿಮಗೆ ಮಾಡಿ ಪರಿಚಯ ಇದೆ, ಗೊತ್ತಿದೆ ಅಲ್ವಾ? ಧ್ಯಾನ ಯಾಕೆ ಮಾಡ್ತೀವಿ, ಏನಕ್ಕೆ ಬೇಕು ಧ್ಯಾನ? ಧ್ಯಾನ ಮಾಡೋದ್ರಿಂದ ನಮಗೆ ಅಂದರೆ ಮೈಂಡ್ ಎಲ್ಲ ಒಂಥರ ಕೂಲ್ ಆಗುತ್ತೆ. ಆಮೇಲೆ ಏನೋ ಒಂಥರ ಸಮಾಧಾನ, ಶಾಂತಿ ಧ್ಯಾನದಿಂದ. ನಿಮಗೆ ಮೇಡಮ್? ಸ್ವಲ್ಪ ಸಿಟ್ಟು ಎಲ್ಲ ಕಮ್ಮಿ ಆಗುತ್ತೆ, ಸ್ವಲ್ಪ ಪೇಷನ್ಸ್ ಜಾಸ್ತಿ ಆಗಿದೆ. ಇನ್ಯಾರು ಇವರಿಗೆಲ್ಲ ಸಾಕಷ್ಟು ಲಾಭಗಳಾಗಿದೆ. ಬೇರೆಯವ್ರ ಹಳಬ್ರು ಇಲ್ಲಿ ಯಾರಿದ್ದಾರೋ ಧ್ಯಾನದಿಂದ ಅವರಿಗೆಲ್ಲ ತುಂಬಾ ಲಾಭಗಳಿದೆ. ನಾವು ಧ್ಯಾನದಿಂದ ಏನು ಲಾಭ ಅಂತ ನೋಡಿದ್ರೆ ಸುಮಾರು ನಮಗೆ ಬರಿತಾ ಹೋದರೆ ಒಂದು 150-200 ಮೇಲೇ ಲಾಭಗಳಿದೆ ಧ್ಯಾನದಿಂದ ಏನೇನಾಗುತ್ತೆ ಅನ್ನೋದು. ಸೊ ಮೇಜರ್ ಪ್ರಾಬ್ಲಮ್ಮು ಧ್ಯಾನ ಮಾಡೋಕ್ಕೆ ಕೂತ್ಕೊಳ್ಳಿ ಅಂತಂದರೆ ಮೇಯ್ನ್ ಯಾರ್ಯಾರಿಗೆ ಕಣ್ಣು ಮುಚ್ಚಿದ್ರೆ ಇನ್ನೂ ಈಗ ಹಳಬ್ರು ಇರ್ಬೋದು, ಇನ್ನೂ ಆಲೋಚನೆಗಳು ಬರ್ತಿರೋರು ಎಷ್ಟು ಜನ ಇದ್ದೀರಾ? ಕಣ್ಣು ಮುಚ್ಕೊಂಡ್ರೆ ನಮಗೆ ಥಾಟ್ಸ್ ಬರ್ತಾ ಇದೆ ಅನ್ನೋರು ಇನ್ನೂ ಎಷ್ಟು ಜನ ಇದ್ದೀರಾ? ನಿಮ್ಮಿಂದ ಬರ್ತಾ ಇದೆ, ನಿಮಗೂ ಬರ್ತಾ ಇದೆ. ಓಕೆ. ಸೊ ನಿಮಗೂ ಬರ್ತಾ ಇದೆ. ಓಕೆ. ನಿಮಗೂ ಬರ್ತಾ ಇದೆಯಾ? ಕಾಮ್ ಡೌನ್ ಆಗುತ್ತೆ, ಬರ್ತಾನೆ ಇರುತ್ತೆ. ನಂಬರ್ ಆಫ್ ಥಾಟ್ಸ್ ಕಡಿಮೆ ಆಗಿಲ್ವಾ? ಕಡಿಮೆ ಆಗಿದೆ. ಕಡಿಮೆ ಆದರೂ 1 ಅವರ್ ಮಾಡಲೇಬೇಕು.
ಮಿನಿಮಮ್ ಎಷ್ಟು ಮಾಡಬೇಕು ಅಂತ ಅದೇ ಆನಾಪಾನಸತಿಲಿ ನಮ್ಮ ಗುರುಗಳು ಪತ್ರಿಜಿ ಗುರುಗಳು, ಇವರು ಎಷ್ಟು ಜನ ಪರಿಚಯ ಇದ್ದಾರೆ ಹೊಸಬ್ರಿಗೆ ಗೊತ್ತಿಲ್ಲ, ಇವರು ಪತ್ರಿಜಿ ಗುರುಗಳು ಅಂತ ಹೇಳ್ತೀವಿ. ಎಷ್ಟು ನಿಮ್ಮ ಏಜ್ ಇದೆಯೋ ಅಷ್ಟು ನಿಮಿಷ ನೀವು ಮಿನಿಮಮ್ ಮಾಡಲೇಬೇಕು. ಮಿನಿಮಮ್ 10 ನಿಮಿಷ ಮಾಡಬೇಕಾಗುತ್ತೆ. ಇನ್ನು ಅದು ಬಿಟ್ಟು ನಿಮಗೆ ಪ್ರಾಬ್ಲಮ್ಸ್ ಜಾಸ್ತಿ ಇದ್ದಷ್ಟು ಜಾಸ್ತಿ ಎಷ್ಟೊತ್ತಾದರೂ ಮಾಡ್ಬೋದು, ಅದಕ್ಕೆ ಲಿಮಿಟೇಷನ್ಸ್ ಇಲ್ಲ. ಜಾಸ್ತಿ ಮಾಡಿದಷ್ಟು ನಿಮಗಿರೋ ಪ್ರಾಬ್ಲಮ್ಸ್ ಎಲ್ಲ ಕಡಿಮೆ ಆಗ್ತಾ ಬರುತ್ತೆ ಬೇಗ. ಈಗ ಪದ್ಮಾ ಮೇಡಮ್ ಇವಾಗ ಇಲ್ಲಿದ್ದಾರೆ ಅಂದರೆ ಅವ್ರ ಲೈವ್ ಎಕ್ಸಾಂಪಲ್ಲು. ಅವ್ರಿಗೆ ಇಲ್ದಿರೋ ಕಾಯಿಲೆಗಳು ಇರಲಿಲ್ಲ, ಸಾಕಷ್ಟು ಕಾಯಿಲೆ ಇತ್ತು ಅವ್ರಿಗೆ. ಅವ್ರು ತುಂಬ ಅದು ಟೈಮು ಹುಣ್ಣಿಮೆ ದಿನಗಳಂತೂ ಹೋಲ್ ನೈಟ್ ಮಾಡ್ತಾಯಿದ್ರು. ಅವ್ರಿಗೆ ಸಿವಿಯರ್ ಆಗಿ ಪೈಲ್ಸು, ಸರ್ಜರಿ ಮಾಡಲೇಬೇಕು ಅನ್ನೋ ಸ್ಟೇಟಿಗೆ ಹೋಗಿದ್ರು. ಅದು ಸರ್ಜರಿ ಮಾಡಿದ್ರೆ 1 ಲಕ್ಷ, ದುಡ್ಡಿಗೆ ದುಡ್ಡು, ಹಿಂಸೆಗೆ ಹಿಂಸೆನು ಸರ್ಜರಿ ಎಲ್ಲ ಮಾಡಿಸ್ಕೊಂಡ್ರೆ. ಸೊ ಅವ್ರು ಅಂದರೂ ಏನು ಮಾಡಿದ್ರು, ನಂಬಿದ್ರು ಧ್ಯಾನನ, ನಂಬಿ ಹುಣ್ಣಿಮೆ ದಿನಗಳವರು ಹೋಲ್ ನೈಟ್ ಮಲಗದೆ ಮಾಡಿದರು. ಆ ಥರ ಪ್ರಾಬ್ಲಮ್ ಜಾಸ್ತಿ ಇದ್ದಷ್ಟು ನಾವು ಜಾಸ್ತಿ ಮಾಡಿದಾಗ ಅದು ಹಾಗೆ ಹೀಲ್ ಆಗ್ತಾ ಹೋಗುತ್ತೆ. ಮೇಯ್ನು ಮೆಡಿಟೇಷನ್ ಅಂತಂದ್ರೇ ಮೆಡಿಕೇಶನ್ಸ್ ಇಲ್ಲದೇ ಹೀಲ್ ಮಾಡ್ಕೊಳ್ಳೋಂಥದ್ದು. ಈಗ ಹೀಲಿಂಗ್ ಅಂದರೆ ಬೇರೆಯವರೆಲ್ಲ ಏನಂತಾರೆ ಅಂದರೆ ನಾವು ಇನ್ನೊಬ್ರಿಗೆ ಹೀಲ್ ಮಾಡೋದು ಅನ್ನೋ ಥರ. ಇದು ಹಾಗಲ್ಲ. ನಮ್ಮ ಗುರುಗಳು ಹೇಳೋದು, ನಾವು ಇನ್ನೊಬ್ರನ್ನ ಹೀಲ್ ಮಾಡೋಂಗಿಲ್ಲ, ನಾವು ಇನ್ನೊಬ್ರಿಗೆ ಅದ್ರ ದಾರಿ ತೋರಿಸ್ತೀವಿ ಅಷ್ಟೇ. ಧ್ಯಾನ ನೀವು ಮಾಡಿ ಅಂತ ಹೇಳ್ತೀವಿ, ನೀವು ಮಾಡ್ತಾ ಹೋದಾಗ ಆಟೋಮೆಟಿಕ್ಕು ನಿಮಗೆ ಏನಿದ್ರು ಅದನ್ನು ನೀವೇ ಹೀಲ್ ಮಾಡ್ಕೊತೀರ. ಆ ಕೆಪಾಸಿಟಿ ಪ್ರತಿಯೊಬ್ಬನಿಗೂ ಇದೆ, ಪ್ರತಿಯೊಬ್ಬರಿಗೂ ಆ ಶಕ್ತಿ ಇದೆ. ನಮ್ಮನ್ನು ನಾವು ಹೀಲ್ ಮಾಡ್ಕೊಳ್ಳೋ ಶಕ್ತಿ ಪ್ರತಿಯೊಬ್ಬರಿಗೂ ಇದೆ. ಸೊ ಧ್ಯಾನ ಮಾಡೋದು ಅಷ್ಟೇ. ಏನು ಪ್ರಾಬ್ಲಮ್ ಇಲ್ಲಪ್ಪ, ನಾನು ಹಾಯಾಗಿ ಆರಾಮಾಗಿದ್ದೀನಿ ಅಂದರೆ ನಿಮ್ಮ ವಯಸ್ಸು ಎಷ್ಟಿದೆಯೋ ಅಷ್ಟು ನಿಮಿಷ ಮಾಡಿ. ಪ್ರಾಬ್ಲಮ್ಸ್ ಇದೆ ಅಂತಂದಾಗ ಜಾಸ್ತಿ ಮಾಡ್ತಾ ಹೋಗಬೇಕು. ಸೊ ಆ್ಯಕ್ಚುಲಿ ನಾವು ಪ್ರಾಬ್ಲಮ್ಸ್ ಅಂತೀವಲ್ಲ, ಅದು ಪ್ರಾಬ್ಲಮ್ಸ್ ಅಲ್ಲ, ಅದು ಯಾವುದು ಪ್ರಾಬ್ಲಮ್ಸ್ ಅಲ್ಲ. ಅದೆಲ್ಲ ಏನಂದರೆ ಒಂದು ಚಾಲೆಂಜಸ್. ಈಗ ನೀವು ಏನೇ ಅನ್ಕೋಬೋದು, ಕಾಯಿಲೆ ಬಂದರೆ ನಾವು ಪ್ರಾಬ್ಲಮ್ ಅನ್ಕೊತೀವಿ, ರಿಲೇಷನ್ಶಿಪ್ ಚೆನ್ನಾಗಿಲ್ಲ ಅಂದರೆ ಅದೊಂದು ಪ್ರಾಬ್ಲಮ್ ಅನ್ಕೊತೀವಿ, ದುಡ್ಡಿಂದೇನೋ ಹಣದ್ದೇನಾದ್ರು ಕಷ್ಟ ಬಂದರೆ ಪ್ರಾಬ್ಲಮ್ ಅಂತೀವಿ. ಅದು ಪ್ರಾಬ್ಲಮ್ ಅನ್ನಬಾರ್ದು ನಾವು, ಅದು ಪ್ರಾಬ್ಲಮ್ ಅಲ್ಲ. ಅದು ಕಲಿಯೋಕ್ಕೆ, ಅದೊಂದು ಅನುಭವಗಳು ಅಷ್ಟೇ. ಅದನ್ನು ಅನುಭವ ಪಡೆಯೋಕ್ಕೆ ನಾವಿಲ್ಲಿ ಜನ್ಮ ತೊಗೊಂಡಿರ್ತೀವಿ. ಅದೆಲ್ಲ ಒಂದೊಂದು ಅನುಭವಗಳು. ಸೊ ನಾವು ಏನಾದ್ರು ಕಷ್ಟ ಬಂದ ತಕ್ಷಣ ಅದು ಅಯ್ಯೋ ಕಷ್ಟ ಅಥವಾ ಪ್ರಾಬ್ಲಮ್ ಈ ಥರ ವರ್ಡ್ಸ್ ಯೂಸ್ ಮಾಡ್ತೀವಿ. ಅಲ್ಲೇ ಹೋಯ್ತು ನಮ್ಗೆ. ಆ ವರ್ಡ್ಸ್ ಯೂಸ್ ಮಾಡ್ತಾಯಿದ್ರೆ ಅದು ಪ್ರಾಬ್ಲಮ್ ಥರನೇ ಕಾಣುತ್ತೆ. ಯಾವತ್ತೂ ನೀವು ಅದರಿಂದ ಆಚೆ ಬರೋಕ್ಕಾಗಲ್ಲ. ಯಾವಾಗ ಅದೆಲ್ಲ ಒಂದು ಅನುಭವಕ್ಕೆ ಬರ್ತಾ ಇದೆ ಅಷ್ಟೇ ಅಂತಂದರೆ, ಈಗ ಒಬ್ಬ ಮಗು ನಡೆಯೋದು ಕಲಿತಾ ಇರುವಾಗ ಎಷ್ಟು ಸಲ ಎಡುತ್ತಾ ಇರ್ತಾನೆ, ಬೀಳ್ತಾ ಇರ್ತಾನಲ್ವ. ಅದು ಅವನು ಬೀಳ್ತಾ ಇದ್ದಾನಲ್ಲ, ಅವನಿಗೆ ಪೆಟ್ಟಾಗ್ತಾ ಇದೆಯಾ ಅಂತ ನಾವು ನಡೆಯೋಕ್ಕೆ ಬಿಡಿದ್ರೆ ನಡೆಯೋದು ಕಲಿತಾನ, ಅವನು ಕಲಿಯೋದೇ ಇಲ್ಲ. ಸೊ ಹಾಗೆ ನಮಗೆ ಇದೆಲ್ಲ ಏಳು ಬೀಳುಗಳಷ್ಟೇ. ನಮಗೆ ಬರೋ ಏನು ನಾವು ಪ್ರಾಬ್ಲಮ್ ಅಂದ್ಕೊತೀವಿ, ನಮ್ಮ ಗ್ರೋತಿಗೆ ಅದೆಲ್ಲ ಸ್ಟೆಪ್ಸ್ ಅಷ್ಟೇ ಒಂದೊಂದು. ಆ ಅನುಭವವನ್ನು ಪಡ್ಕೊಂಡು ನಾವು ಗ್ರೋ ಆಗ್ತಾ ಇರ್ತೀವಿ. ಅಂದರೆ ಸೋಲ್ ಗ್ರೋತ್. ಏನು ಗ್ರೋತ್ ಆಗ್ತಿದ್ರೆ ನಮ್ಮಲ್ಲಿರೋ ಸೋಲ್ ಗ್ರೋತ್. ಆ ಸೋಲ್ ಗ್ರೋತಿಗೆ ನಾವು ಇಷ್ಟು ಜನ್ಮಗಳು ತೊಗೊಂಡು ಬಂದಿರ್ತೀವಿ. ಆತ್ಮದ ಉದ್ಧಾರಕ್ಕಾಗಿಯೇ ಈ ಎಷ್ಟು ಜನ್ಮ ನಮ್ಮದು ಗೊತ್ತಾ ಯಾರಿಗಾರು? ಇದೆಷ್ಟೋ ಜನ್ಮ ಇರ್ಬೋದು ನಮ್ಮದು. ಜನ್ಮಗಳು ನಂಬಿಕೆ ಇದೆಯಾ? ನಂಬ್ತೀರಾ ಜನ್ಮಗಳು? ಹೊಸಬ್ರು ಜನ್ಮ ಎಲ್ಲ ನಂಬ್ತೀರಾ ನೀವು? ಪೂರ್ವ ಜನ್ಮ ಇದೆ ಅಂತ ನಂಬ್ತೀರಾ? ಅಲ್ಲ, ನೀವು ಮಾತಾಡಿ, ನಿಮ್ಮಿಂದ ಇಬ್ಬರು ಮಾತಾಡ್ತೀರಾ. ಜನ್ಮ ನಂಬ್ತೀರಾ? ಪಾಸ್ಟ್ ಲೈಫ್ ಇದೆ ಅಂತ ನಂಬ್ತೀರಾ? ಸೊ ಆ ಥರ ಎಷ್ಟೋ ಲೈಫ್ಗಳಿರುತ್ತೆ ನಮಗೆ, ಎಷ್ಟೋ ಜನ್ಮಗಳಿರುತ್ತೆ. ಒಂದೊಂದು ಜನ್ಮದಿಂದ ಇನ್ನೊಂದು ಜನ್ಮಕ್ಕೆ ಪ್ರಮೋಟ್ ಆಗ್ತಾ ಹೋಗ್ತೀವಲ್ವ. ಒಂದು ಜನ್ಮದಲ್ಲಿ ಸ್ವಲ್ಪ ಕಲ್ತಿರ್ತೀವಿ, ಇನ್ನೊಂದು ಜನ್ಮದಲ್ಲಿ ಇನ್ನೂ ಸ್ವಲ್ಪ ಕಲಿತಾ ಹೋಗ್ತೀವಿ. ಹೇಗೆ ಒಂದು ಫಿಸಿಕಲ್ ಲೈಫಲ್ಲಿ ಚಿಕ್ಕ ಮಗುವಿಂದ ಒಂದು ದೊಡ್ಡ ಏಜ್ಡ್ ಪರ್ಸನ್ಗೂ ಡಿಫ್ರೆನ್ಸ್ ಇರುತ್ತಲ್ವ. ಎಲ್ಲದರಲ್ಲೂ ನಾವು ಚೇಂಜ್ ಆಗ್ತೀವಿ. ಫಿಸಿಕಲಿನೂ ಚೇಂಜ್ ಆಗಿರ್ತೀವಿ, ನಮ್ಮ ಬುದ್ಧಿನೂ ಚಿಕ್ಕ ಮಗು ಇದ್ದಾಗಿರೋ ಬುದ್ಧಿ ದೊಡ್ಡವರಾಗೋಷ್ಟರಲ್ಲಿ ಇರಲ್ಲ. ಯಾಕೆಂದರೆ ಎಷ್ಟೋ ಅನುಭವಗಳ ಮೂಲಕ ನಾವು ಪಾಠಗಳನ್ನು ಕಲ್ತಿರ್ತೀವಿ. ಸೊ ಅದೇ ಥರ ಸೋಲು ಅಷ್ಟೇ. ಒಂದು ಜನ್ಮದಿಂದ ಇನ್ನೊಂದು ಜನ್ಮಕ್ಕೆ ಅನುಭವಗಳನ್ನ ಪಡಿತಾ ಆ ಸೋಲ್ ಗ್ರೋತ್ ಅನ್ನೋದೇನಿದೆಯಲ್ಲ, ಅದು ಅಲ್ಟಿಮೇಟಾಗಿ ನಾವು ಏನು ಕಲಿಬೇಕೋ ಅದು ಕಲಿತ ಮೇಲೇ ಮೋಕ್ಷ ಅಂತಂದ್ರೇನು? ಮೋಕ್ಷ ಪಡೆಯೋಕ್ಕೆ ಅಂದರೆ ಮೋಕ್ಷ ಹೊಂದಿದ್ರೆ ಮತ್ತೆ ಜನ್ಮ ಇಲ್ಲ ಅನ್ನೋದು ಕೇಳಿದ್ದೀರಾ? ಸೊ ಆ ಮೋಕ್ಷ ಅಂದರೆ ಏನು? ಮೋಕ್ಷದ ಲೆವೆಲ್ ಮೋಕ್ಷ ಅಂತಂದ್ರೆ ಏನು? ನಮಗೆ ಹೆಂಗೆ ಗೊತ್ತಾಗುತ್ತೆ ನಾನು ಮೋಕ್ಷ ಪಡೆದಿದ್ದೀನ ಇಲ್ವಾ ಅಂತ ಹೆಂಗೆ ಗೊತ್ತಾಗುತ್ತೆ? ಥಾಟ್ಸ್ ಕಡಿಮೆ ಆದರೆ ಮೋಕ್ಷ ಆಗ್ಬಿಡುತ್ತಾ? ಅಲ್ಲ ಅದೇ ಗೊತ್ತಾಯ್ತು ನನಗೆ. ಮೋಕ್ಷ ಸಿಕ್ಕಿ ಈಗ ನೀವು ಧ್ಯಾನ ಮಾಡ್ತಾ ಇದ್ದೀರಾ, ಧ್ಯಾನ ಮಾಡಿ ಬಿಡಿ. ಕೆಲವರು ಧ್ಯಾನ ಮಾಡದಿದ್ರೂ ಆ ಸ್ಥಿತಿಲಿ ಇರ್ತಾರೆ. ಧ್ಯಾನ ಮಾಡ್ಬೇಕಂತಿಲ್ಲ, ನೀವು ನೋಡಿರ್ಬೋದು ಕೆಲವ್ರನ್ನ, ಅವ್ರು ಧ್ಯಾನ ಮಾಡ್ತಿರಲ್ಲ ಬಟ್ ಆ ಸ್ಥಿತಿಲಿ ಇರ್ತಾರೆ. ಅವರು ನೋಡಿದ್ರೇ ಯೋಗಿಗಳು ಅನ್ನಿಸ್ಬಿಡ್ತಾರೆ, ಆ ಥರ ಇರ್ತಾರೆ. ಸೊ ಈಗ ನೀವು ಧ್ಯಾನ ಮಾಡ್ತಾ ಇದ್ರೆ ನನಗೆ ಮೋಕ್ಷ ಸಿಕ್ಕಿದೆಯಾ ಇಲ್ವಾ, ನಾನು ಎನ್ಲೈಟನ್ ಆಗಿದ್ದೀನ ಇಲ್ವಾ, ಹಿಂಗೆ ಗೊತ್ತಾಗುತ್ತೆ? ಯಾವುದಕ್ಕೂ ರಿಯಾಕ್ಟ್ ಆಗದೆ ಥಾಟ್ಸ್ ಪಾಸಿಟಿವ್ ನೆಗೆಟಿವ್ಸ್ ಅದು ಬೇರೆ.
ಬಟ್ ಜೀವನದಲ್ಲಿ ಏನೇ ಬರಲಿ, ಶಾಂತವಾಗಿ ಕಷ್ಟನೇ ಬರಲಿ, ಸುಖನೇ ಬರಲಿ, ಹಾಗೆ ಒಂದು ಸ್ಥಿತಪ್ರಜ್ಞರಾಗಿ ಇರುವಂಥದ್ದು. ಎಷ್ಟೇ ಖುಷಿಯಾಗಿರೋ ವಿಷಯ ಬಂದರೂ ಅದೇ ಥರ ಇರ್ತೀರಾ, ಎಷ್ಟೇ ದುಃಖ ಆದರೂ ಎಷ್ಟೇ ಕಷ್ಟ ಆದರೂ ಅದೇ ಸ್ಥಿತಿಲಿ ಇರ್ತೀರಾ. ಒಬ್ಬ ಬಡವನ್ ನೋಡಿದ್ರು ಹಾಗೆ ಮಾತಾಡಿಸ್ತೀರಾ, ಶ್ರೀಮಂತನ್ ನೋಡಿದ್ರು ಹಾಗೆ ಮಾತಾಡಿಸ್ತೀರಾ. ಭೇದ ಭಾವ ಅನ್ನೋದು ಇಲ್ಲ. ಎಲ್ಲರೂ ನನ್ನ ಥರನೇ. ಫಸ್ಟ್ ಅದು ಬರಬೇಕು. ಅಹಂ ಬ್ರಹ್ಮಾಸ್ಮಿ ತತ್ವಮಸಿ. ನಾನು ಬ್ರಹ್ಮ ಅಂದರೆ ನನ್ನಲ್ಲೂ ಅದೇ ದೇವರಿರೋದು, ಎಲ್ಲರಲ್ಲೂ ಇರೋದು ಅದೇ ದೈವತ್ವನೇ. ಎಲ್ಲರೂ ಒಂದೇನೆ. ಅಲ್ಲಿ ಅವ್ರು ಬೇರೆ ನಾನು ಬೇರೆ ಅಂದರೆ ಹೋಯ್ತು. ಅದು ಎನ್ಲೈಟನ್ಮೆಂಟ್ ಸ್ಥಿತಿ ಅಲ್ಲ. ಎಲ್ಲರೂ ನಾವು ಒಂದೇ ಥರ ಮಾತಾಡ್ಸೋದು, ಎಲ್ಲೂ ಪಾರ್ಶಿಯಾಲಿಟಿ ಅನ್ನೋದು ಇಲ್ಲ. ಒಬ್ರು ನೋಡಿದ್ರೆ ಒಬ್ರು ಒಂಥರ ಮಾಡೋದು, ಇನ್ನೊಬ್ರು ನೋಡಿದ್ರೆ ಇನ್ನೊಂದು ಥರ ಮಾಡೋದು, ಅದೆಲ್ಲ ಮಾಡ್ತಾ ಇದ್ದರೆ ಇನ್ನು ನಾವು ಮತ್ತೆ ಜನ್ಮಗಳು ತಗೋಬೇಕು, ಬೆಳೀತಾ ಹೋಗಬೇಕು. ಸೊ ಇಲ್ಲಿ ಧ್ಯಾನ ಮಾಡಿದಾಗ ನಮಗೆ ಮಾಡ್ತಾ ಅಸ್ಥಿತ ಪ್ರಜ್ಞೆ ಅನ್ನೋದು ಬರುತ್ತೆ. ನಾವು ಸಾಧನೆ ಮಾಡ್ತಾ ನಾವು ಎಲ್ಲ ರೀತಿ ಓವರಾಲ್ ಎಲ್ಲ ನಾವು ಡೆವಲಪ್ ಆಗ್ತೀವಿ ಎಲ್ಲ. ಸೊ ಅದಕ್ಕೆ ಧ್ಯಾನ ಅಂದರೆ ಸಂಪೂರ್ಣ ಆರೋಗ್ಯ. ಸಂಪೂರ್ಣ ಆರೋಗ್ಯಕ್ಕಾಗಿ ಧ್ಯಾನ. ಆ ಸಂಪೂರ್ಣ ಆರೋಗ್ಯ ಅಂದ್ರೆ ಎಲ್ಲಿ? ನಾವೇನು ಅನ್ಕೊಂತೀವಿ ಆರೋಗ್ಯ ಅಂದ್ರೆ? ಆರೋಗ್ಯ ಅಂದ ತಕ್ಷಣ ನಮಗೇನು ಬರುತ್ತೆ? ಮೇಯ್ನ್ ಫಿಸಿಕಲ್, ಆಮೇಲೆ ಎಲ್ಲೋ ಕೆಲವರು ಮೆಂಟಲ್ ಹೆಲ್ತ್ವರೆಗೂ ಹೋಗ್ತೀರಾ. ಇಲ್ಲಾಂದ್ರೆ ನಾವು ಆರೋಗ್ಯ ಅಂದ್ರೆ ಜನರಲ್ ಆಗಿ ನಾವು ನೋಡೋದು ನನ್ನ ದೇಹ ಚೆನ್ನಾಗಿದೆಯಾ, ಡಿಸೀಸಸ್ ಇದೆಯಾ ಇಲ್ವಾ ಅದು ಅನ್ಕೊಂತೀವಿ. ಬಟ್ ಸಂಪೂರ್ಣ ಆರೋಗ್ಯ ಎಲ್ಲಿಂದ ಬರುತ್ತೆ ಅಂದರೆ ಆಧ್ಯಾತ್ಮಿಕ ಸಾಧನೆ ಮಾಡಿದಾಗ ಮಾತ್ರ ಸಂಪೂರ್ಣ ಆರೋಗ್ಯ. ಅಂದರೆ ಆ ಸಂಪೂರ್ಣ ಆರೋಗ್ಯ ಅಂದರೆ ಆಧ್ಯಾತ್ಮಿಕ ಆರೋಗ್ಯ ಮೇಯ್ನ್. ಆ ಆಧ್ಯಾತ್ಮಿಕ ಆರೋಗ್ಯ ಬಂದ ಮೇಲೆ ಆಟೋಮೆಟಿಕ್ ಆಗಿ ನಿಮಗೆ ಒಂದು ಮೈಂಡ್ ಹೆಲ್ತ್ ಅಂದರೆ ಮಾನಸಿಕ ಆರೋಗ್ಯ ಚೆನ್ನಾಗಾಗುತ್ತೆ, ಭೌತಿಕ ಆರೋಗ್ಯನೂ ಚೆನ್ನಾಗಾಗುತ್ತೆ, ಪ್ರಾಪಂಚಿಕ ಆರೋಗ್ಯನೂ. ಅಂದರೆ ಪ್ರಾಪಂಚಿಕ ಆರೋಗ್ಯ ಅಂದರೆ ಏನು? ನೀವು ಆಚೆ ಎಲ್ಲ ಓಡಾಡ್ತಾ ಇರ್ತೀರಿ, ಎಷ್ಟು ಕಡೆ ಓಡಾಡ್ತಾ ಇರ್ತೀರಲ್ವಾ. ಈ ಒಂದು ಸೋಷಿಯಲ್ ಲೈಫು, ಸಾಮಾಜಿಕ ಜೀವನ, ಎಷ್ಟು ಜನನ ಮೀಟ್ ಮಾಡ್ತಿರ್ತೀರಾ. ಕೆಲಸ ಮಾಡೋರಂತೂ ಆಫೀಸಲ್ಲೂ ಕೆಲಸ ಮಾಡ್ತಿರ್ಬೇಕು, ಬಿಸ್ನೆಸ್ ಮಾಡೋರು ಎಷ್ಟಷ್ಟು ಜನ ಮೀಟ್ ಮಾಡ್ತಾ ಇರ್ತಾರೆ. ಅವರೆಲ್ಲರ ಜೊತೆ ನಿಮ್ಮ ಸಂಬಂಧ ಹೇಗಿದೆ? ಅಲ್ಲಿ ನಿಮ್ಮ ಕೆಲಸ ನೀವು ಹೇಗೆ ಮಾಡ್ತಿದ್ದೀರಾ, ಅವ್ರ ಜೊತೆ ಹೇಗೆ ಹೊಂದ್ಕೊತಾ ಇದ್ದೀರಾ, ಯಾವ ಥರ ಮಾಡ್ತಾ ಇದ್ದೀರಾ, ಅದು ಎಲ್ಲನೂ ಧ್ಯಾನ ಮಾಡ್ತಾ ಆಟೋಮೆಟಿಕ್ ಬ್ಯಾಲೆನ್ಸ್ ಮಾಡೋಕ್ಕೆ ನಿಮಗೆ ಗೊತ್ತಾಗ್ಬಿಡುತ್ತೆ. ನೀವೇ ಬ್ಯಾಲೆನ್ಸ್ ಮಾಡಿಬಿಡ್ತೀರ ಎಲ್ಲದನ್ನೂ. ಮುಂಚೆ ಏನು ಮಾಡ್ತೀವಿ, ಧ್ಯಾನಕ್ಕೆ ಮುಂಚೆ ಏನು ಮಾಡ್ತೀವಿ ಅಂದರೆ, ನನಗೆ ಏನಾದ್ರು ಕಷ್ಟ ಬಂದಿದೆ ಅಂದರೆ ನಾವು ಯಾರ್ಯಾರನ್ನು ಕೇಳ್ತೀವಿ ಹೋಗಿ ಆ ಕಷ್ಟಕ್ಕೆ ಪರಿಹಾರನ. ಏನು ಮಾಡ್ತೀರಾ ಒಂದು ಕಷ್ಟ ಬಂತು ಜೀವನದಲ್ಲಿ ಅಂದರೆ? ದೇವರಿಗೆ ಹರಕೆ ಹೊಡ್ತೀರಾ? ದೇವ್ರಿಗೆ ಇನ್ನೂ ಯಾರು ಗೊತ್ತಾಗ್ಲಿಲ್ಲ ಅಂದರೆ ದೇವ್ರ ಮುಂದೆ ಕೂತ್ಕೊತೀವಿ, ಅಳ್ತೀವಿ, ಅಥವಾ ದೇವ್ರ ಹತ್ರ ಹೋಗ್ತೀವಿ, ಹರಕೆ ಇದು ಮಾಡ್ಕೊತೀವಿ, ಎಲ್ಲ ಮಾಡ್ತೀವಿ. ಆ ಒಂದು ದುಃಖದಿಂದ ಆಚೆ ಬರೋಕ್ಕೆ ಎಷ್ಟು ದಿನ ತೊಗೊಂಡಿರ್ತೀರ? ದಿನ ಅದೇ ದುಃಖ ಇರುತ್ತಲ್ವ, ಕಷ್ಟ ಹೋಗೋವರೆಗೂ ಅದೇ ದುಃಖ ಇರುತ್ತೆ. ಬಟ್ ಧ್ಯಾನ ಮಾಡ್ತಾ ಏನಾಗುತ್ತೆ ಅಂದರೆ, ಆ ಕಷ್ಟಗಳು ಪಾಡಿ ಕಷ್ಟ ಇದ್ರೂ ನಮಗದು ಕಷ್ಟ ಅಂತಲೇ ಅನ್ಸಲ್ಲ. ಆದ್ರೂ ಪಾಡಿಗೆ ಅದು ಇರುತ್ತೆ, ನಡೀತಾ ಇರುತ್ತೆ. ಬಟ್ ನಮಗದು ಕಷ್ಟ ಅನ್ಸಲ್ಲ. ಏನೋ ಬಂದಿದೆ ಬರುತ್ತೆ ಬಿಡು ಅನ್ನೋದು. ಅದು ಗಂಟೆ ಅನ್ನೋಕ್ಕಿಂತ ನಿಮ್ಮ ಸ್ಥಿತಿ, ಕ್ವಾಲಿಟಿ ಆಫ್ ಮೆಡಿಟೇಷನ್. ಈಗ ನೀವು 3 hours ಮಾಡ್ತೀರಾ ಅನ್ಕೊಳ್ಳಿ, 3 hours ಕೂರೋದು ಇಂಪಾರ್ಟೆಂಟ್ ಅಲ್ಲ. ಆ 3 hours ಅಲ್ಲಿ ಎಷ್ಟು ಹೊತ್ತು ನಿಮಗೆ ಕ್ವಾಲಿಟಿ ಆಫ್ ಮೆಡಿಟೇಷನ್ ಆಗಿದೆ. ಕ್ವಾಲಿಟಿ ಆಫ್ ಮೆಡಿಟೇಷನ್ ಅಂದ್ರೆ ಥಾಟ್ಸ್ ಇಲ್ಲದೆ ನೀವು ಎಷ್ಟೊತ್ತು ಕೂತಿದ್ದೀರಾ. ಆಲ್ಫಾ ಲೆವೆಲ್, ಥೀಟಾ ಲೆವೆಲ್ವರೆಗೂ ಹೋಗಬೇಕು. ಬ್ರೈನ್ ವೇವ್ಸ್ ಲೆಕ್ಕದಲ್ಲಿ ಹೇಳಬೇಕು ಅಂದರೆ, ಈಗ ನಾವೆಲ್ಲ ಹಿಂಗೆ ಸುಮ್ಮನೆ ಮಾತಾಡ್ತಾ ಇದ್ದೀವಲ್ಲ, ಎಲ್ಲ ಈ ಒಂದು ಪ್ರೆಸೆಂಟ್ ಮೊಮೆಂಟಲ್ಲಿ ಇದ್ವಿ, ಮಾತಾಡ್ತಾ ಇರ್ತೀವಿ. ಈ ಲೆವೆಲಲ್ಲಿ ನಮ್ಮ ಬ್ರೈನ್ ವೇವ್ಸು ಬೀಟಾ ವೇವ್ಸಲ್ಲಿ ಇರುತ್ತೆ. ಈಗ ಸುಮ್ಮನೆ ನಾವು ಕಾನ್ಷಿಯಸ್ ಲೆವೆಲಲ್ಲಿ ಹಿಂಗೆ ಮಾತಾಡ್ತಾ ಇದ್ವಿ, ಎಲ್ಲ ಮಾಡ್ತಿದ್ವಿ. ಯಾವಾಗ ನೀವು ಧ್ಯಾನಕ್ಕೆ ಹೋಗಿ ಡೀಪಾಗಿ ಹೋಗ್ತೀರೋ ಆಗ ನಿಮ್ಮ ಬ್ರೈನ್ ವೇವ್ಸು ತೀಟಾ ಲೆವೆಲ್ಗೆ ಹೋಗುತ್ತೆ. ಫಸ್ಟ್ ಆಲ್ಫಾಯಿಂದ ತೀಟಾ ಲೆವೆಲ್ ಅಂದರೆ ಫುಲ್ಲಲ್ಲಿ ಸೈಲೆನ್ಸ್, ಅಲ್ಲಿ ಏನೂ ಇರಲ್ಲ ಆ ಲೆವೆಲಲ್ಲಿ, ಅದು ತೀಟಾ. ಆ ಸೈಲೆನ್ಸಲ್ಲಿ ನೀವು ಹೋದಾಗ ಏನಾಗುತ್ತೆ, ಒಂದ್ಸಲಿ ಧ್ಯಾನ ಕೂತಾಗ ಆಲ್ಫಾ ಲೆವೆಲ್ಗೆ ಹೋಗ್ತೀರಲ್ವ, ಇನ್ನು ಆಲ್ಫಾ ತೀಟಾ ಲೆವೆಲ್ಗೆ ಬರೋಷ್ಟರಲ್ಲಿ ಕಣ್ಣು ಮುಚ್ಚಿದಾಗ ನಿಮ್ಗೆ ಎಷ್ಟೋ ಥಾಟ್ಸ್ ಬರ್ತಾ ಇರುತ್ತೆ, ತುಂಬ ಥಾಟ್ಸ್ ಬರ್ತಾ ಇರುತ್ತೆ. ಅದು ಎಷ್ಟು ಜನ ಥಾಟ್ಸ್ ಬರೋದನ್ನ ಕೆಟ್ಟದು ಅಂದ್ಕೊಂಡಿದ್ದೀರಾ? ಥಾಟ್ಸ್ ಬರ್ತಾನೆ ಇದೆಯಪ್ಪ, ಇದೇನು ಅಂತ ಬೈಕೊಂತೀರ ತಾನೆ, ಧ್ಯಾನ ಕೂರಕ್ಕೆ ಆಗ್ತಿಲ್ಲ, ನಂಗೆ ಡಿಸ್ಟರ್ಬೆನ್ಸ್ ಅಂತ ಅನ್ಕೊಳ್ತೀರಾ ಇಲ್ವಾ? ಅನ್ಕೊಳ್ತೀರಾ ಅಲ್ವಾ? ಅದು ಡಿಸ್ಟರ್ಬೆನ್ಸ್ ಅಲ್ಲ. ಅದು ಆ್ಯಕ್ಚುಲಿ ನಾವು ಎಷ್ಟೋ ಜನ್ಮಗಳಿಂದ, ಎಷ್ಟೋ ವರ್ಷಗಳಿಂದ ನಮ್ಮ ಥಾಟ್ಸನ್ನು ಸಪ್ರೆಸ್ ಮಾಡಿ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಇಟ್ಟಿರ್ತೀವಿ. ಆ್ಯಕ್ಚುಲಿ ನಮಗೆ ಗೊತ್ತಿಲ್ಲ, ಸಬ್ಕಾನ್ಷಿಯಸ್ ಮೈಂಡಲ್ಲಿ ಹೋಗಿದೆ ಅಂತ ನಮಗೆ ಗೊತ್ತಿಲ್ಲ. ನಾವು ಅನ್ಕೋತೀವಿ ಈ ಕಾನ್ಷಿಯಸ್ ಮೈಂಡಲ್ಲಿ ಈಗ ನಾನೇನೋ ಮಾತಾಡ್ತಾ ಇದ್ದೀನಿ, ಹಳೆದೆಲ್ಲ ನಾನು ಮರ್ತುಬಿಟ್ಟಿದ್ದೀನಿ ಏನೋ ಅನ್ನೋ ಭ್ರಮೇಲಿ ಇರ್ತೀವಿ. ಬಟ್ ಮೇಲಿಲ್ದಿದ್ರು ಒಳಗಡೆ ನಾವು ತುಂಬಾ ಪ್ರೋಗ್ರಾಮಿಂಗ್ ಮಾಡಿ ಸಬ್ಕಾನ್ಷಿಯಸ್ ಲೆವೆಲಲ್ಲಿ ಕೂತಿರುತ್ತದು, ತುಂಬ ಅದು ಒಳಗಡೆ ಕೂತಿರುತ್ತೆ. ಬಟ್ ನಮಗೆ ಗೊತ್ತಿಲ್ಲ ಅಲ್ಲಿ ಕೂತಿದೆ ಅಂತ. ಎಲ್ಲ ಏನಿಲ್ಲ ಬಿಡು, ನಾನು ಆರಾಮಾಗಿದ್ದೀನಿ ಅಂತ ಅನ್ಕೊತೀರ. ಬಟ್ ಧ್ಯಾನ ಕೂತಾಗ ಒಳಗಡೆಯಿಂದ ಅಷ್ಟು ಆಲೋಚನೆಗಳು ಬರ್ತಾ ಇರುತ್ತೆ. ಅಂದರೆ ಯಾಕೆ ಬರ್ತದೆಲ್ಲ ಅಂದರೆ, ಆವಾಗ ಅದೆಲ್ಲ ರಿಲೀಸ್ ಆಗ್ತಾ ಇರುತ್ತೆ. ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಿಂದ ಏನೇನು ಸಪ್ರೆಸ್ ಮಾಡಿ ಕೂರಿಸಿರ್ತೀರಲ್ಲ ಅದೆಲ್ಲ ರಿಲೀಸ್ ಆಗ್ತಾ ಇರುತ್ತೆ. ಅದು ಫುಲ್ಲು ರಿಲೀಸ್ ಆದಮೇಲೆ ನಿಮ್ಮ ಮೈಂಡ್ ಯಾವಾಗ ಕ್ಲಿಯರ್ ಆಗುತ್ತದೆ, ಸಬ್ಕಾನ್ಷಿಯಸ್ ಮೈಂಡ್ ಎಸ್ಪೆಷಲಿ, ಅದು ಕ್ಲಿಯರ್ ಆದಾಗ ನೀವೇನಾದ್ರು ಜೀವನದಲ್ಲಿ ಅಂದ್ಕೊಂಡ್ರೆ ಟಕ್ ಅಂತ ಅದು ಆಗ್ಬಿಡುತ್ತೆ.
ಇಲ್ದಿದ್ರೆ ಆಗಲ್ಲ. ಯಾಕೆಂದರೆ ಒಂದಷ್ಟು ಕಸ ಇಟ್ಟು ಒಂದು ಬೌಲ್ ಫುಲ್ಲು ನೀರು ತುಂಬಿಸಿ ನೀವು ಮತ್ತೆ ಅದರಲ್ಲಿ ನೀರು ತುಂಬಿಸ್ಬೇಕು ಅಂದರೆ ಆಗುತ್ತಾ? ಅದು ಆಲ್ರೆಡಿ ತುಂಬೋಗಿದೆ, ಮತ್ತೆ ನೀವು ನೀರು ತುಂಬಕ್ಕೆ ಹೋದರೆ ಆಗುತ್ತಾ? ಆಗಲ್ಲ. ಈ ಭೂಮಿ ಅನ್ನೋದು ಇದು ಒಂದು ವೈಬ್ರೇಷನ್ ಇರುತ್ತೆ. ಈ ಭೂಮಿಗೆ ಯಾವಾಗಲೂ ಒಂದು ವೈಬ್ರೇಷನ್. ಯೂನಿವರ್ಸ್ ಅಂದ್ರೆ ಒಂದು ವೈಬ್ರೇಷನ್, ಒಂದು ಎನರ್ಜಿ, ಒಂದು ವೈಬ್ರೇಷನ್. ಅದು ಅಲ್ಲಿ ವೈಬ್ರೇಷನ್ ಇಲ್ಲ ಅಂತಂದರೆ ಭೂಮಿ ಇರಲ್ಲ. ಅಲ್ಲಿ ಯಾವಾಗಲೂ ಸಣ್ಣಗೊಂದು ವೈಬ್ರೇಷನ್ ಇದ್ದೇ ಇರುತ್ತೆ. ಸೊ ಯಾವಾಗ ನಾವೀಗ ನಾನು ಯೂನಿವರ್ಸ್ ಜೊತೆ ಮಾತಾಡಬೇಕು ಅಂದರೆ ಯಾವ ಭಾಷೆ ಮಾತಾಡ್ತೀವಿ? ಆ ವೈಬ್ರೇಷನ್, ಆ ಎನರ್ಜಿಸೇ ಮಾತಾಡೋದು ಅಂದರೆ ಆ ವೈಬ್ರೇಷನ್ ಅಷ್ಟೇ. ನಾನು ಕನ್ನಡ ಮಾತಾಡ್ತಿದ್ದೀನ, ತೆಲುಗು ಮಾತಾಡ್ತಿದ್ದೀನ, ಇಂಗ್ಲೀಷ್ ಮಾತಾಡ್ತಿದ್ದೀನ, ಅದೆಲ್ಲ ಯೂನಿವರ್ಸ್ ಜೊತೆ. ನಾನು ಯೂನಿವರ್ಸ್ ಜೊತೆ ಕನೆಕ್ಟ್ ಆಗೋದು ನನ್ನ ಎನರ್ಜಿ ಮೂಲಕ, ನನ್ನ ವೈಬ್ರೇಷನ್ ಮೂಲಕ. ಯಾವಾಗ ನಾವು ಮನಸ್ಸಲ್ಲಿ ಒಂದು ಸಾವಿರಾರು ಆಲೋಚನೆಗಳು ಇಟ್ಕೊಂಡ್ಬಿಟ್ಟು ನನಗೇನೋ ಒಂದು ದೊಡ್ಡ ಕಾರ್ ಬೇಕು, ಒಂದು ಒಳ್ಳೆ ಕಾರ್ ಬೇಕು ಅಂತ ಕೇಳ್ಕೊತಾ ಇದ್ರೆ ಮನಸ್ಸೊಳಗೆಲ್ಲ ಕಸ ತುಂಬಿಕೊಂಡಿದೆ. ಜಸ್ಟ್ ಒಂದು ಕಾರ್ ಬೇಕು ಅಂತ ನಾನು ಕೇಳ್ಕೊಂಡ ತಕ್ಷಣ ಅದು ಯೂನಿವರ್ಸಿಗೆ ರೀಚೇ ಆಗಲ್ಲ. ಅದು ಯಾಕೆಂದರೆ ಮನಸ್ಸು ಫುಲ್ ಅಷ್ಟು ತುಂಬ್ಕೊಂಡ್ಬಿಟ್ಟಿದೆ ಕಸದಿಂದ. ಈ ನಾನು ಕೇಳಿದ್ದು ಅಲ್ಲಿ ವೈಬ್ರೇಟ್ ಆಗೋಕ್ಕೂ ಜಾಗ ಇಲ್ಲ. ಯಾವಾಗ ಮೈಂಡ್ ಕ್ಲಿಯರ್ ಆಗಿರುತ್ತಲ್ವ, ನೀವು ಕೇಳಿದಲ್ಲಿ ವೈಬ್ರೇಟ್ ಆಗುತ್ತೆ. ಸೊ ಥ್ರೂ ಮೆಡಿಟೇಷನ್ ಮಾಡ್ತಾ ಮಾಡ್ತಾ ಕ್ಲಿಯರ್ ಆಗುತ್ತೆ. ಮೆಡಿಟೇಷನ್ ಮಾಡ್ತಾ 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 ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಕ್ಲಿಯರ್ ಆಗೋಗುತ್ತೆ ಮಾಡ್ತಾ ಮಾಡ್ತಾ. ಸೊ ಅದು ಕ್ಲಿಯರ್ ಆದಾಗ ನಿಮಗೆ ನೀವೇನು ಒಂದು ಥಾಟ್ ಹಾಕ್ಕೊಂಡ್ರೆ ನಿಮಗೆ ಏನು ಬೇಕದು ಟಕ್ಕಂತ ಹಾಗೆ ಆಗುತ್ತೆ, ಯೂನಿವರ್ಸಿಗೆ ರೀಚ್ ಆಗುತ್ತೆ. ಅದು ಇಲ್ದಿದ್ರೆ ಅದು ರೀಚ್ ಆಗಲ್ಲ. ನಿಮ್ಮ ಪಾಡಿಗೆ ನೀವು ಎಷ್ಟಾರು ಈ ಹೋಪನೋಪನ ಎಲ್ಲ ಯಾರಿಗೆ ಗೊತ್ತು? ಹೋಪನೋಪನ ಗೊತ್ತಾ? ಮಾಡಿದಾಗ ಅದು ಆಗುತ್ತಾ? ನೀವು ಅನ್ಕೊಂಡಿದ್ದೆಲ್ಲ ಐ ಆಮ್ ಸಾರಿ, ಪ್ಲೀಸ್ ಫಾರ್ ಗಿವ್ ಮಿ, ಐ ಲವ್ ಯು, ಅದು ಅನ್ಕೊಂತಾರಲ್ವಾ? ಅದು ಅನ್ಕೊಂಡಾಗ ಎಲ್ರಿಗೂ ಆಗಿದೆಯಾ? ಅದು ಯಾರನ್ನಾರು ಆಗಿರೋದು ನೋಡಿದ್ದೀರಾ? ಆಗಬಹುದು, ಇಲ್ಲ ಅಂತ ನಾನು ಹೇಳ್ತಿಲ್ಲ, ಆಗಬಹುದು. ಯಾವಾಗ? ಅದೇನೇ ನಾನು ಹೇಳ್ತಿರೋದು. ಕ್ಲಿಯರ್ ಯಾವಾಗ ಆಗುತ್ತೆ? ಈಗ ನೀವು ಬಾಯಲ್ಲಿ ಹೇಳ್ತಾ ಇರ್ತೀರಾ, ಫೀಲ್ ಮಾಡಲ್ಲ. ಇದು ಹೇಳಿದ್ರೆ ಸಾಕು ಅಂತ ಹೇಳ್ತಾ ಇರ್ತೀರಾ, ಅದಲ್ಲ. ಅದು ಹೇಳಿದ್ರೆ ಆಗುತ್ತೆ, ಬಟ್ ಅದು ಹೆಂಗಿರ್ಬೇಕು ಅಂದ್ರೆ ವಿತ್ ಫೀಲಿಂಗ್ ಹೇಳಬೇಕು. ನೀವು ಫುಲ್ಲು ಫೀಲ್ ಮಾಡ್ಕೊಂಡು ಹೇಳ್ಬೇಕು. ಒಬ್ರಿಗೆ ಸುಮ್ಮನೆ ಹಿಂಗೆ ಹೋಗ್ತಿರ್ತೀವಿ, ಕಾಲು ತಗಲುತ್ತೆ, ಸುಮ್ಮನೆ ಸಾರಿ ಸಾರಿ ಅನ್ಕೊಂಡು ಹೋಗ್ಬಿಡೋದಲ್ಲ. ಆ ಸಾರಿಲಿ ಒಳಗಿನ ನಾವು ಫೀಲ್ ಮಾಡ್ತಾ ಹೇಳಬೇಕು. ಆಗ ನಿಮಗದು ಸಾರಿ ಅಂದಿದ್ದಕ್ಕೂ ಒಂದು ಅರ್ಥ. ಸೊ ಹಾಗೆ ನೀವು ಯೂನಿವರ್ಸಿಗೆ ಐ ಆಮ್ ಸಾರಿ ಅಂತ ಸುಮ್ಮನೆ ಮೇಲ್ಮೇಲೆ ಕೇಳ್ಕೊಂಡ್ರೆ ಆಗಲ್ಲ. ಒಳಗಿಂದ ಆ ಭಾವನೆ ಬರಬೇಕಲ್ಲಿ, ಅದು ಇಂಪಾರ್ಟೆಂಟು. ಎಷ್ಟು ಎನರ್ಜಿ, ಆ ಭಾವನೆಗೂ ಒಂದು ಎನರ್ಜಿ ಹಾಕಬೇಕಾಗುತ್ತೆ. ಎಷ್ಟು ಎನರ್ಜಿ ಕೊಡ್ತಾ ಇದ್ದೀರಾ, ಅದಕ್ಕೆ ಯಾವ ಥರ ಭಾವನೆ ಕೊಡ್ತಾ ಇದ್ದೀರಾ, ಅದು ಇಂಪಾರ್ಟೆಂಟು. ಅದು ಇದ್ದು ಬಿಟ್ರೆ ಯೂನಿವರ್ಸಿಗೆ ನೀವು ಕನೆಕ್ಟ್ ಆಗ್ತೀರಾ, ಆಗುತ್ತದು. ಸೊ ಅದಾಗಬೇಕು ಅಂದಾಗ ಅದೇ ನೀವು ಅಂದಿದ್ದು, ಅದು ಮಾಡ್ತಾ ಮಾಡ್ತಾ ಕ್ಲಿಯರ್ ಆಗುತ್ತೆ ಅಂತ ಹೇಳ್ತಾ ಇದ್ದೀರಾ. ಅದು ಕ್ಲಿಯರ್ ಆಗಬೇಕು ಅಂದಾಗ ಆ ಭಾವನೆ ಇರಬೇಕಲ್ಲಿ. ಸೊ ಎಷ್ಟೋ ಜನಕ್ಕೆ ಚಿಕ್ಕ ಹೇಗೆ ಬರುತ್ತೆ ಮಾಡ್ಕೋಬೇಕು ನಾವೇ. ಈಗ ನಿಮ್ಗೆ ಅಳು ಬಂದಾಗ ಅಳ್ತೀರಾ ಅಲ್ವಾ? ಅಳು ಬಂದಾಗ ಅಳ್ತೀರಾ, ನಗು ಬಂದಾಗ ನಗ್ತೀರಾ. ಆರ್ಟಿಫಿಷಿಯಲ್ ಆಗಿ ನಗೋದಕ್ಕೂ ಒಳಗಿಂದ ನಗೋದಕ್ಕೂ ಡಿಫ್ರೆನ್ಸ್ ಇದೆ. ಮೇಲ್ಮೇಲೆ ಅಳೋದಕ್ಕೂ ತೋರಿಕೆಗೂ ನಿಜವಾಗ್ಲೂ ಅಳೋದಕ್ಕೂ ಡಿಫ್ರೆನ್ಸ್ ಇದೆ ಅಲ್ವಾ? ಅದೇ ಥರನೇ ನಾವು ಸುಮ್ಮನೆ ಏನೋ ಕೇಳ್ಕೊಳ್ಳೋದಕ್ಕಿಂತ ತುಂಬ ಖುಷಿಯಿಂದ ಸಂತೋಷವಾಗಿ, ಇವಾಗ ಯಾರಿಗೊಬ್ರಿಗೆ ಒಂದು ಮನೆ ಬೇಕಪ್ಪ, ಸ್ವಂತ ಮನೆ, ನನಗೆ ಸ್ವಂತ ಮನೆ ಬೇಕು, ಸ್ವಂತ ಮನೆ ಬೇಕು ಅಂತ ಸುಮ್ಮನೆ ಜಪ ಮಾಡ್ತಿದ್ರೆ ಆಗಲ್ಲ. ಅದನ್ನು ಒಂದು ಭಾವನಾಪೂರ್ವಕವಾಗಿ, ಅದಕ್ಕೊಂದು ರೀತಿ ನೀತಿ ಇದೆ, ಯೂನಿವರ್ಸಲ್ ಲಾಸ್ ಇರುತ್ತೆ ನಾವು ಕೇಳ್ಕೊಳ್ಳೋದಕ್ಕೂ. ನನಗೆ ಆಲ್ರೆಡಿ ಮನೆ ಇದೆ ಅಂತ ನಾವು ಕೇಳ್ಕೋಬೇಕು. ಅದನ್ನು ಖುಷಿಯಾಗಿ, ಈಗ ನೀವು ಮನೆ ಕಟ್ಟಿದ್ಮೇಲೆ ಎಷ್ಟು ಖುಷಿ ಆಗುತ್ತೋ ನಿಮಗೆ, ಅಷ್ಟು ಖುಷಿಯಿಂದ ನೀವು ಅದನ್ನು ಕೇಳ್ಕೋಬೇಕು. ಅಂದರೆ ಹೇಳಬೇಕು, ಆಲ್ರೆಡಿ ನನ್ನ ಹತ್ರ ಚೆನ್ನಾಗಿರೋ ಮನೆ ಇದೆ, ಥ್ಯಾಂಕ್ ಯು ಯೂನಿವರ್ಸ್, ನಾನು ಈ ಮನೇಲಿ ಸುಖವಾಗಿದ್ದೀನಿ, ತುಂಬ ಸಂತೋಷವಾಗಿದ್ದೀನಿ, ಆರೋಗ್ಯವಾಗಿದ್ದೀನಿ, ಈ ಥರ ಆಲ್ರೆಡಿ ಆಗೋಗಿರೋ ಥರ ಹೇಳ್ಕೊಂಡು ಯೂನಿವರ್ಸಿಗೆ ಥ್ಯಾಂಕ್ಸ್ ಹೇಳಬೇಕು. ಸೊ ಆ ಥರ ನೀವು ಎಷ್ಟು ಭಾವನಾಪೂರ್ವಕವಾಗಿ ಹೇಳ್ತೀರೋ, ಮತ್ತೆ ಕೇಳ್ಕೊಂಡ್ಮೇಲೆ ಹಿಂದೆ ಮತ್ತೆ ತಿರುಗಿ ನೋಡಬಾರ್ದು. ಅಂದರೆ ಒಂದು ಸಂಕಲ್ಪ ಮಾಡ್ತಾ ಇದ್ದೀರಾ, ತಕ್ಷಣ ಒಂದು ವಿಕಲ್ಪಕ್ಕೆ ಹೋಗ್ಬಿಡ್ತೀರಾ, ಅದಿರಬಾರ್ದು. ಅಂದರೆ ಒಂದು ಕೇಳ್ಕೊಂಡಿರ್ತೀರಾ, ಅಯ್ಯೋ ನನ್ನ ಹತ್ರ ಇಲ್ಲಿ ಕೋಟಿಗಟ್ಟಲೆ ಅಷ್ಟೊಂದು ದುಡ್ಡಿದೆಯಾ, ಆಗುತ್ತಾ ಅಂದರೆ ಆಗೋದೇ ಇಲ್ಲ. ಅದು ಆಗುತ್ತೆ, ನನಗಿದೆ ಅಂದರೆ ಇದೆ, ಬೇಕು ಅಂದರೆ ಬೇಕು, ಬಂದೇ ಬರುತ್ತೆ ಎಲ್ಲಿಂದಾದ್ರೂ. ಅದು ಯಾವಾಗ ನಿಮ್ಮ ಮನಸ್ಸು ಅಷ್ಟು ಶುದ್ಧಿಯಿಂದಿದ್ದಾಗ. ಅಂದರೆ ಇದರಲ್ಲಿ ನಾವು ಕೇಳ್ಕೊಳ್ಳೋದ್ರಲ್ಲಿ ಯಾರಿಗೂ ಅನ್ಯಾಯ ಆಗಬಾರ್ದು, ಅದರಿಂದ ಯಾರಿಗೂ ಕೆಟ್ಟದಾಗಬಾರ್ದು. ಒಬ್ರಿಗೆ ತೊಂದರೆ ಕೊಟ್ಟು ನಾನು ಉದ್ಧಾರ ಆಗಬೇಕು ಅನ್ನೋದು ಯಾವತ್ತಿಗೂ ಕೇಳ್ಕೋಬಾರ್ದು. ಹಂಗೆ ಕೇಳ್ಕೊಂಡ್ಬಿಟ್ರೆ ಹೋಯ್ತು, ರಿವರ್ಸ್ ನಮಗೆ ಆಗುತ್ತೆ, ಯಾವುದೂ ಆಗಲ್ಲ. ನಮಗೇನು ಬೇಕು ಅಷ್ಟೇ, ಅದರಿಂದ ಬೇರೆಯವ್ರಿಗೆ ಕೆಟ್ಟವರಾಗಲಿ ಅಂತ ಮಾತ್ರ ಕೇಳ್ಕೊಂಡು, ನನಗೆ ಮನೆ ಬೇಕಾ, ಎಸ್ ನನಗೊಂದು ಮನೆ ಬೇಕು, ಒಳ್ಳೆ ಮನೆ ಬೇಕು ಅಂತ ಅದೊಂದು ಥಾಟ್ ಒಳಗಿದ್ದು ನನಗೆ ಆಲ್ರೆಡಿ ಆ ಮನೆ ಸಿಕ್ಕಿದೆ, ಥ್ಯಾಂಕ್ ಯು ಯೂನಿವರ್ಸ್. ಆಮೇಲೆ ಯಾವುದೇ ಒಂದು ಥಾಟ್ ನೀವು ಅಂದ್ಕೊಂಡಿದ್ದಾಗಬೇಕಂದ್ರೆ ಅದರಿಂದ ಲೋಕಕ್ಕೆ ನಾವೇನು ಮಾಡ್ತಾ ಇದ್ದೀವಿ, ಲೋಕ ಕಲ್ಯಾಣಕ್ಕೋಸ್ಕರ ನಾನೇನು ಮಾಡ್ತಾ ಇದ್ದೀನಿ. ಆಯಿತು, ಮನೆ ಮಾಡಿಸ್ಕೊಂಡ್ರಿ, ಮನೆ ಬಂತು, ಅದರಿಂದ ಏನು ಯೂನಿವರ್ಸಿಗೆ ಏನು ಯೂಸ್? ಅದರಿಂದ ನಿನಗೆ ಮನೆ ಬಂದರೆ ಯೂನಿವರ್ಸಿಗೆ ಏನಂತೆ, ಏನಾಗುತ್ತೆ? ಅದರಿಂದ ಹೆಲ್ಪ್ ಮಾಡ್ದಂಗೆ ಆಗುತ್ತೆ ಯೂನಿವರ್ಸಿಗೆ. ಸೊ ನಮ್ಗೆ ಏನು ಬೇಕಂತ ನಾವು ಥಾಟ್ ಹಾಕ್ಕೊಂಡಾಗಲೂ ಅದರಿಂದ ಒಂದು ಕನೆಕ್ಟಿವಿಟಿ ಯೂನಿವರ್ಸ್ ಜೊತೆ ಇರಬೇಕು. ಯೂನಿವರ್ಸಿಗೆ ನನ್ನಿಂದ ಏನು ಮಾಡ್ಬೋದು, ನಾನು ಲೋಕ ಕಲ್ಯಾಣಕ್ಕೆ ನಾನು ಏನು ಮಾಡಬಹುದು, ಅದು ಜೊತೆಲಿ ಇರಬೇಕು.
ಮತ್ತು ಅದು ಸ್ವಾರ್ಥಕ್ಕಾಗೂ ಅನ್ಕೋಬಾರ್ದು. ನಾನು ಅದು ಮಾಡಿದ್ರೆ ನನಗೆ ಒಳ್ಳೇದಾಗುತ್ತೆ ಅನ್ನೋ ಭಾವನೆನೂ ಇರಬಾರ್ದು. ಅದಿದ್ರೂ ಆಗಲ್ಲ. ನಾನು ಈಗ 10,000 ಕೊಟ್ಟೆ ಯಾರಿಗೂ ಅಂತಂದರೆ ಅದು ಎಲ್ರಿಗೂ ಗೊತ್ತಾಗೋಂಗೆ ನಾನು ಕೊಟ್ಟೆ ಅಂತ ಹೇಳ್ಕೊಳ್ಳೋದು, ಎಲ್ರಿಗೂ ಕಾಣೋಂಗೆ ಕೊಡೋದು, ನಾನು ಮಾಡಿದೆ, ನಾನು 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 ಅಂತ ಇರೋ ಅಷ್ಟೂ ಆಗಲ್ಲ. ಅದು ಗೊತ್ತಾಗೋದು ಗೊತ್ತಾಗಬಾರ್ದು. ಅಕಸ್ಮಾತ್ ನಾವು ಏನಾದ್ರು ಒಂದು ಕೆಲಸ ಮಾಡಿರ್ತೀವಿ, ಎಲ್ಲೋ ಒಂದು ಫಂಕ್ಷನ್ ಮಾಡಿರ್ತೀವಿ, ಸಕ್ಸಸ್ ಆಗುತ್ತೆ, ಇನ್ನೇನೋ ಮಾಡ್ತೀವಿ, ಅಲ್ಲಿ ನಾನು ಮಾಡಿದ್ದು ನನ್ನಿಂದ ಅದು ಅನ್ಬಾರ್ದು. ನಾವು ನಮ್ಮಿಂದ ಎಲ್ಲರೂ ಇದ್ರೇ ಆಗೋದು, ಯಾವೊಬ್ಬರಿಂದ ಏನೂ ಆಗಲ್ಲ. ಸೊ ನಾನು 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 ನನಗೆ ಹೆಸರು ಬೇಕು, ನಂದು ನಂದು ಅದೆಲ್ಲ ಇದ್ರೆ ಖಂಡಿತ ಆಗಲ್ಲ. ನಾವು ಮಾಡೋ ಕೆಲಸ ಸರಿ ಇದೆಯಾ, ಯಾಕೆ ನನಗೆ ತಿಳಿದ ಮಟ್ಟಿಗೆ. ಈಗ ನಾನು ಮಾಡೋ ಕೆಲಸ ನನಗೆ ಸರಿ ಇರುತ್ತೆ, ನೀವು ಮಾಡೋ ಕೆಲಸ ನಿಮಗೆ ಸರಿ ಇರುತ್ತೆ, ಎಲ್ರಿಗೂ ಸರಿ ಇರಲ್ಲ. ಬಟ್ ನನಗಿರೋ ಜ್ಞಾನಕ್ಕೆ ನಾನು ಮಾಡ್ತಿರೋ ಸರಿ ಅಷ್ಟೇ. ಇನ್ನು ನಾವೇನು ನಮಗೆ ಗೊತ್ತಿಲ್ಲ, ಅದಕ್ಕಿಂತ ನಾಲೆಡ್ಜ್ ಇಲ್ಲ, ಏನು ಮಾಡೋಕ್ಕಾಗಲ್ಲ. ಅಕಸ್ಮಾತ್ ನಾನು ಮಾಡೋದು ಸರಿ ಇಲ್ದಿದ್ರೆ ನೆಕ್ಸ್ಟ್ ಇನ್ನೊಂದು ಜನ್ಮ ಬರುತ್ತೆ. ನೀನು ಈ ಜನ್ಮದಲ್ಲಿ ಇದು ತಪ್ಪಾಗಿತ್ತು, ಈಗ ಅದನ್ನು ಅನುಭವಿಸು, ಸರಿ ಮಾಡ್ಕೊ ಅಷ್ಟೇ. ಅಲ್ಲಿ ಕರ್ಮಗಳಿದ್ರೆ ನಾವು ಬೇಕು ಅಂತ ಕರ್ಮಗಳು ಎಲ್ಲೂ ಕಟ್ಕೊಂಡಿರಲ್ಲ. ನಮಗೆ ಗೊತ್ತಿಲ್ಲದೆ ನಾವು ಹಂಗೆ ನಡ್ಕೊಂಡಿರ್ತೀವಿ. ಅದು ತಪ್ಪು ಅಂತ ಗೊತ್ತಿದ್ರೆ ಮಾಡಲ್ಲ ಅಲ್ವಾ ನಾವು. ಈಗ ನನಗೆ ಅದು ತಪ್ಪು ಅಂತ ಗೊತ್ತಿದ್ರೆ ನಾನು ಮಾಡೋದೇ ಇಲ್ಲ ಆ ತಪ್ಪನ್ನ. ನನಗೆ ಸರಿ ಅನಿಸುತ್ತೆ, ನಾನು ಮಾಡಿರ್ತೀನಿ. ಸೊ ನಾವು ಮಾಡುವಾಗ ನನಗಿಷ್ಟು ಗೊತ್ತು, ಅದಕ್ಕೆ ಮಾಡಿದ್ದೀನಿ, ಇದು ನನಗೆ ಒಳ್ಳೇದೇ ಆಗಬೇಕು ಇದರಿಂದ ಅಂತ ಮಾಡೋದಲ್ಲ. ನಾನು ಮಾಡುವಾಗ 100% ಎಫರ್ಟ್ಸ್ ಹಾಕಿ ಅದನ್ನು ನನಗೇನು ಅನ್ನಿಸ್ತಿದೆಯೋ ಒಳ್ಳೇದಂತ ಅದನ್ನು 100% ಎಫರ್ಟ್ ಹಾಕಿ ಮಾಡಿದಾಗ ಫಲ ಬಿಟ್ಟುಬಿಡ್ಬೇಕು ನಾವು. ಫಲಾಪೇಕ್ಷೆ ಇಲ್ಲಿ ಯಾವುದ್ರಲ್ಲೂ ಇಲ್ಲ. ಅದು ಏನು ಬರಬೇಕೋ ಅದು ಬರ್ತಾ ಇರುತ್ತೆ, ಏನಾಗಬೇಕೋ ಅದು ಬರುತ್ತೆ. ಅದನ್ನೇ ಕೃಷ್ಣ ಅರ್ಜುನಂಗೆ ಹೇಳೋದು, ನೀನು ಮಾಡೋದು ಮಾಡು, ಯಾವ ಫಲವನ್ನು ಆಶಿಸಬೇಡ. ಅದು ಹೇಗೆ ಬರುತ್ತೋ ಹಾಗೆ ಬರುತ್ತೆ. ಏನು ಬರಬೇಕೋ ಅದು ಬರುತ್ತೆ. ಅದು ಯಾವುದ್ರ ಮೂಲಕ ಬರುತ್ತೆ, ನಾನು ಮಾಡೋ ಕೆಲಸದ ಮೇಲೇ ಬರುತ್ತೆ. ನನಗೆ ಅದು ಒಳ್ಳೇದೋ ಗೊತ್ತಿಲ್ಲ, ಕೆಟ್ಟದೋ ಗೊತ್ತಿಲ್ಲ, ಒಟ್ಟು ನಾನು ಮಾಡ್ತಾ ಇದ್ದೀನಿ. ಮಾಡೋದನ್ನು 100% ನೀವು ಅದ್ರ ಮೇಲೆ ಗಮನ ಇಟ್ಟು ಮಾಡಿ. ಇದು ಕಲಿಯೋದು. ನಾನು ಮಾಡ್ತಿರೋ ಸರಿ ನಾವು ತಪ್ಪಾಗಿ ತಿಳ್ಕೊಬೇಕು ಅಂದಾಗ ನಾವು ಇಂಥವ್ರ ಸಂಘ ಮಾಡಬೇಕು, ಸಜ್ಜನರ ಸಂಘ ಮಾಡಬೇಕು, ಬುಕ್ಸ್ ಓದಬೇಕು, ಗುರುಗಳು ಹೇಳೋದನ್ನು ಕೇಳಬೇಕು. ಅವೆಲ್ಲ ಮಾಡ್ತಾ ಮಾಡ್ತಾ ನಮಗೆ ಗೊತ್ತಾಗ್ತಾ ಹೋಗುತ್ತೆ, ಜ್ಞಾನ ಬರುತ್ತೆ. ಓ ಇದು ಮಾಡಿದ್ರೆ ಹಿಂಗಾಗುತ್ತೆ, ಇದು ಮಾಡಬಾರ್ದು, ಆ ಥರ ಜ್ಞಾನ ಬರುತ್ತೆ ನಮಗೆ. ಸೊ ಹಾಗಾಗಿ ಇವೆಲ್ಲ ಆಧ್ಯಾತ್ಮಿಕತೆ ಅಂತಂದರೆ ಏನಂದರೆ ಇದೆಲ್ಲ ತಿಳ್ಕೊಳ್ಳೋಕ್ಕೆ ಆಧ್ಯಾತ್ಮಿಕತೆಗೆ ನಾವು ಬರುವಂಥದ್ದು. ಸೊ ಧ್ಯಾನ ಮಾಡ್ತಾ ಮಾಡ್ತಾ ಎಷ್ಟೋ ನಾಲೆಡ್ಜು ನಮಗೆ ಗೊತ್ತಿಲ್ಲದೆ, ಸಪೋಸ್ ಬುಕ್ಸ್ ಓದೋದು ಬೇಡ, ಯಾರು ಹೇಳಿ ಕೇಳೋಕ್ಕೂ ನಂಗೆ ಟೈಮ್ ಇಲ್ಲ, ನಾನು ಸುಮ್ಮನೆ ಕೂತ್ಕೊಂಡು ಧ್ಯಾನ ಮಾಡ್ತೀನಿ ಅಂದರೆ ಎಲ್ಲ ಖಂಡಿತ ಧ್ಯಾನದಲ್ಲಿ ಆ ಜ್ಞಾನನೂ ನಿಮಗೆ ಸಿಗುತ್ತೆ. ಹೇಗೆ ನಡ್ಕೋಬೇಕು, ಏನು ಮಾಡಬೇಕು, ಅದೆಲ್ಲ ಜ್ಞಾನನೂ ಧ್ಯಾನದಲ್ಲಿ ಸಿಗುತ್ತೆ. ಬಟ್ ಸಾಧನೆ ಜಾಸ್ತಿ ಇರಬೇಕು. ಸೊ ಅದಕ್ಕೆ ಈಗ ನಮಗೆ ಸುಲಭವಾಗಿ ಧ್ಯಾನನೂ ಬೇಕು, ಜ್ಞಾನನೂ ಬೇಕು, ಬೇಗ ಜ್ಞಾನನೂ ಬೇಕು. ಸೊ ಈ ಟೈಮಿಗೆ ಏನು ಅಟ್ ಪ್ರೆಸೆಂಟ್ ನಡೀತಾ ಇದೆ ಅಲ್ವಾ, ಇದು ಅದ್ಭುತವಾಗಿರೋ ಒಂದು ಭೂಮಿಗೆ ಒಂದು ಶಿಫ್ಟ್ ಅನ್ನೋದು 2012ರಲ್ಲಿ ನಡೆದಿದೆ. ಅಂದರೆ ಮುಂಚೆ ಥರ ನಾವು ವರ್ಷಾನುಗಟ್ಟಲೆ ಕುತ್ಕೊಂಡು ತಪಸ್ ಮಾಡೋದು ಬೇಡ. ಏನಾದ್ರು ಬೇಕು ಅಂದರೆ ನಾವು ಅದನ್ನು ಪಡ್ಕೊಳ್ಳೋಕ್ಕೆ. ಅವಾಗೆಲ್ಲ ನಮಗೆ ಗೊತ್ತಿರೋಂಗೆ ಋಷಿಮುನಿಗಳು ಎಷ್ಟೆಷ್ಟು ವರ್ಷಗಳು ತಪಸ್ಸು ಮಾಡ್ತಿದ್ರಲ್ವ. ಬಟ್ ಈಗ ನಾವು ಅಷ್ಟು ವರ್ಷಗಳು ತಪಸ್ಸು ಮಾಡೋದು ಬೇಡ. ಕೂತ್ಕೊಂಡು ಈಗ ನಮ್ಮ ಪತ್ರಿಜಿಗಳು ಏನು ಹೇಳಿದಾರೋ ಅಷ್ಟು ನಾವು ಸಾಧನೆ ಮಾಡಿದ್ರೆ ಸಾಕು. ಧ್ಯಾನ ನಮ್ಮ ಮನಸ್ಸು ಶುದ್ಧಿಯಾಗಿರಬೇಕು, ಮನಸ್ಸು ಶಾಂತಿಯುತವಾಗಿರಬೇಕು, ಶುದ್ಧವಾಗಿರಬೇಕು. ಕೂತ್ಕೊಂಡು ನಾವು ಅತಿ ಕಡಿಮೆ ಸಮಯ ಧ್ಯಾನ ಮಾಡಿದ್ರೂ ಸಹ ಆ ಮನಸ್ಸು ಅನ್ನೋದು ಶುದ್ಧಿ ಆದರೆ ನಾವು ಆ ಲೆವೆಲ್ಗೆ ಯಾವ ಋಷಿಮುನಿಗಳು ವರ್ಷಾನುಗಟ್ಟಲೆ ಮಾಡಿ ಅವ್ರು ಏನು ಪಡ್ಕೊತಿದ್ರು ಅದನ್ನು ನಾವೀಗ ಕೆಲವೇ ತಿಂಗಳುಗಳಲ್ಲೇ ಪಡ್ಕೋಬೋದು ಇವಾಗ. ಸೊ ನಮ್ಮ ಕೆಲಸ ಏನು ಅಂತಂದರೆ ಕಣ್ಣು ಮುಚ್ಕೋ ಧ್ಯಾನ ಮಾಡು, ಧ್ಯಾನ ಸಾಧನೆ. ಸೊ ಆ ಸ್ಥಿತಿಗೆ ನೀನು ಹೋಗಬೇಕು ಅಂದಾಗ ಧ್ಯಾನದ ಜೊತೆಗೆ ಏನೇನು ಮಾಡಬೇಕು, ಪತ್ರಿಜಿರು ಹೇಳೋದು ಧ್ಯಾನದ ಜೊತೆ ಸ್ವಾಧ್ಯಾಯ ಮಾಡಿ, ಸಜ್ಜನ ಸಾಂಗತ್ಯ ಮಾಡಿ. ಸ್ವಾಧ್ಯಾಯ ಅಂದ್ರೇನು? ಸ್ವ ಅಧ್ಯಾಯ, ನನ್ನ ಬಗ್ಗೆ ನಾನು ತಿಳ್ಕೊಳ್ಳೋದು. ಸುಮ್ಮನೆ ಕಣ್ಣು ಮುಚ್ಕೊಂಡು ಕೂರ್ತೀರಾ, ಏನು ಮಾಡ್ತಾ ಇರ್ತೀರಾ ಕಣ್ಣು ಮುಚ್ಕೊಂಡು ಕೂತ್ಕೊಂಡು? ಅಲ್ಲ, ಧ್ಯಾನ ಸರಿ, ಸುಮ್ಮನೆ ಕಣ್ಣು ಮುಚ್ಕೊಂಡು ಕೂತೀರ. ನಿಮ್ಮ ಬಗ್ಗೆ ನಿಮಗೆ ಎಷ್ಟು ಜನಕ್ಕೆ ಗೊತ್ತು? ನಿಮ್ಮ ಬಗ್ಗೆ ನಿಮಗೆ ಎಷ್ಟು ಜನಕ್ಕೆ ಗೊತ್ತು? ಯಾರ್ಯಾರಿಗೆ ಗೊತ್ತು ನಿಮ್ಮ ಬಗ್ಗೆ? ಗೊತ್ತಾ ಯಾರಿಗಾದ್ರು? ನಿಮ್ಮ ಬಗ್ಗೆ ಅಂದರೆ ನಾವೇನು ಹೇಳ್ತೀವಿ, ನನ್ನ ಹೆಸರು ಹೇಳ್ತೀವಿ, ನಾನು ಮಾಡ್ತಿರೋ ಕೆಲಸ ಹೇಳ್ತೀವಿ, ನಮ್ಮ ಅಪ್ಪ ಅಮ್ಮನ ಬಗ್ಗೆ, ಅವ್ರ ಮಕ್ಕಳು, ಅದಲ್ಲ. ನನ್ನ ಬಗ್ಗೆ ನಾನು ತಿಳ್ಕೊಳ್ಳೋದಂದ್ರೆ ಅದಲ್ಲ. ನಾನು ಯಾಕೆ ಬಂದಿದ್ದೀನಿ ಈ ಭೂಮಿ ಮೇಲೆ, ನಾನು ಯಾಕೆ ಬಂದಿದ್ದೀನಿ, ನನ್ನ ಕೆಲಸ ಏನಿಲ್ಲಿ, ನಾನು ಬಂದಿರೋ ಉದ್ದೇಶ ಪೂರ್ತಿ ಆಯಿತಾ, ಅಥವಾ ನಾನು ಯಾರು, ಫಸ್ಟ್ ನಾನು ಯಾರು, ಮೂಲ ಎಲ್ಲಿಂದ ಬಂದಿದ್ದೀನಿ ನಾನು, ಇದನ್ನು ತಿಳ್ಕೊಳ್ಳೋ ಪ್ರಯತ್ನ ನಾವು ಯಾವತ್ತೂ ಮಾಡಿಲ್ಲ. ನಾನು ಅಂದರೆ ಜಸ್ಟ್ ಅಪ್ಪ ಅಮ್ಮ ನಂಗೆ ಜನ್ಮ ಕೊಟ್ಟಿದ್ದಾರೆ, ಮುಗೀತು. ನಾನಂದರೆ ಈ ಶರೀರ ಕರೆಕ್ಟು, ಅದನ್ನು ನಾವು ನೆಗ್ಲೆಕ್ಟ್ ಮಾಡೋಂಗಿಲ್ಲ. ಈ ಶರೀರದ ಬಗ್ಗೆ ತಿಳ್ಕೊಳ್ಳೋದು ತುಂಬ ಈಸಿ ಅಲ್ವಾ. ನಮ್ಮ ಅಪ್ಪ ಅಮ್ಮ ಜನ್ಮ ಕೊಟ್ಟರು, ಒಂದು 7 ಜನರೇಷನಿಂದ ಬಂದಿರೋ DNA ಅದ್ರ ಪ್ರಕಾರ ನಾವು ಬಂದಿರ್ತೀವಿ. ಇದೆಲ್ರಿಗೂ ಗೊತ್ತು, ತಿಳ್ಕೊಳ್ಳೋದು ಈಸಿ. ಅಂದರೆ ಒಂದು ಪಂಚೇಂದ್ರಿಯಗಳಿರುತ್ತೆ, ಜ್ಞಾನೇಂದ್ರಿಯಗಳಿರುತ್ತೆ, ಇವೆಲ್ಲ ಅದೆಲ್ಲ ಇದ್ದರೆ ನಮ್ಮಲ್ಲಿ ಏನು ವರ್ಕ್ ಆಗಬೇಕು, ಒಳಗಡೆ ಇಂಟರ್ನಲ್ ಆರ್ಗನ್ಸ್ ವರ್ಕ್ ಆಗ್ತಾ ಇರುತ್ತೆ. ಇದೆಲ್ಲ ಫಿಸಿಕಲ್ ಬಾಡಿಗೆ ಸಂಬಂಧಪಟ್ಟಿರೋದು. ಸೊ ಆ ನಾನು ಅನ್ನೋದು ಫಿಸಿಕಲ್ ಬಾಡಿ ಒಂದೇ ಅಲ್ಲ, ಅದನ್ನು ಬಿಟ್ಟು ಇನ್ನೇನೇನಿದೆ, ನಾನು ಅನ್ನೋಕ್ಕೆ ಇನ್ನೇನೇನಿದೆ, ಆಮೇಲೆ ಆಮೇಲೆ ನೋಡಿದ್ದೀರಾ ಅದನ್ನು ಬಾಡೀಸ್ನ?
ಧ್ಯಾನದಲ್ಲಿ ಸ್ವಲ್ಪ ಗೊತ್ತಾಗ್ತಾ ಇದೆ. ಇನ್ನೇನಿದೆ? ವಿಜ್ಞಾನಮಯ ಕೋಶ. ಅಲ್ಲ ಅದಾಯ್ತು ಬಿಡಿ, ಬಾಡೀಸ್ ಆಯಿತು. ಇನ್ನು ನಾನು ಅನ್ನೋಕ್ಕೆ ಇನ್ನೇನಿದೆ? ಮೇಯ್ನ್ ಈ ನಾನು ಕೆಲಸ ಮಾಡ್ತಾ ಇದ್ದೀನಿ ಅಂದರೆ ಅದರಿಂದ ಏನು ಮಾಡಿಸ್ತಾ ಇದೆ ಕೆಲಸ ನಮ್ಮಿಂದ. ನಾವೀಗ ಏನೇನೋ ಮಾಡ್ತಾ ಇರ್ತೀವಿ, ನಾನೀಗ ಮಾತಾಡ್ತಾ ಇದ್ದೀನಿ, ನೀವು ಬಂದಿದ್ದೀರಾ, ಕೇಳ್ತಾ ಇದ್ದೀರಾ, ಇದನ್ನೆಲ್ಲ ಮಾಡಿಸ್ತಿರೋದು ಯಾವುದು? ಚೈತನ್ಯ ಇದೆಯಲ್ಲ ಒಳಗಡೆ. ಚೈತನ್ಯ ಇದೆ ಸರಿ, ಇನ್ನು ಮಾಡಿಸೋದು ಮೇಯ್ನ್ ಒಂದು ಇರಬೇಕಲ್ಲ. ನಮ್ಗೆ ಮಾಡೋಕ್ಕೆ ಏನು ಮಾಡಿಸ್ತಾ ಇದೆ ಯಾವುದು? ಯೂನಿವರ್ಸ್ ಇಂದ ಪವರ್, ಯೂನಿವರ್ಸ್ ಇಂದ ಅದು ಶಕ್ತಿ ಕೊಡುತ್ತೆ. ಈಗ ಯೂನಿವರ್ಸಲ್ಲಿ ಇರೋ ಆತ್ಮ ಜೀವ ಅದೆಲ್ಲ ನಮಗೆ ಪ್ರಾಣ, ಮೇನ್ ಪ್ರಾಣ. ಆ ಪ್ರಾಣ ಏನು ನನಗೆ ಕೈ ಎತ್ತಬೇಕು ಅಂದರೆ ಎತ್ಸುತ್ತೆ, ನಡಿಬೇಕು ಅಂದರೆ ನಡೆಸುತ್ತೆ, ಮಾತಾಡ್ಬೇಕಂದ್ರೆ ವಾಯ್ಸ್ ಕೊಡುತ್ತೆ. ಅದು ಸರಿ. ಇದು ಮಾಡು ಇದು ಬೇಡ ಅಂತ ಹೇಳೋದು ಯಾವುದು? ಮನಸ್ಸಲ್ಲಿ ಮುಖ್ಯ. ಮನಸ್ಸೇ ನಮ್ಮನ್ನು ನಡೆಸ್ತಾ ಇರೋದೆಲ್ಲ ಮನಸ್ಸೇನೆ, ಇನ್ಯಾವುದೂ ಇಲ್ಲ. ಅದು ಹೇಳಿದ್ರೇ ನಾವು ಮಾಡೋದು. ಸೊ ಅಂದರೆ ನಾನು ಏನು ಸೃಷ್ಟಿ, ಈಗ ನಾನು ಮಾತಾಡ್ತಾ ಇದ್ದೀನಿ, ನನ್ನ ಮನಸ್ಸು ಹೇಳ್ತಾ ಇದ್ದೀನಿ, ನೀನು ಹಿಂಗೆ ಮಾತಾಡು, ಅದಕ್ಕೆ ಮಾತಾಡ್ತಾ ಇದ್ದೀನಿ. ಸೊ ಮಾಡಿಸೋದು ಯಾವುದು? ಮನಸ್ಸು. ನಮ್ಮನ್ನು ಡೈರೆಕ್ಷನ್ ಮಾಡ್ತಿರೋದೇ ಮನಸ್ಸು. ಸೊ ಆ ಸೃಷ್ಟಿ ನಾವು ಯಾವುದರಿಂದ ಮಾಡ್ಕೊತೀವಿ? ನನಗೇನು ಬೇಕೋ ಅದನ್ನು ಸೃಷ್ಟಿ ಮಾಡ್ಕೊಳ್ಳೋಕ್ಕೆ ಏನು ಕಾರಣ? ಮನಸ್ಸೇನೆ. ಸೊ ಆ ಮನಸ್ಸಿನ ಸಂಕಲ್ಪಗಳೇ ಕಾರಣ. ಪ್ರತಿಯೊಂದು ನಮ್ಮ ಜೀವನ ಹೀಗಿದೆ ಅಂತಂದರೆ ಯಾರು ಕಾರಣ ಅದಕ್ಕೆ? ನಮ್ಮ ಮನಸ್ಸೇ. ನಾವೇ ಅಂದರೆ ಅದರಲ್ಲಿ ನನ್ನ ಮನಸ್ಸು ಮೇನ್, ನನ್ನ ಮನಸ್ಸು ಕಾರಣ. ಸೊ ಆ ಮನಸ್ಸನ್ನು ನಾವು ಶುದ್ಧಿಯಾಗಿ ಇಟ್ಕೋಬೇಕು. ಮನಸ್ಸು ಅನ್ನೋದು ಚಂಚಲ, ಈ ನಿಮಿಷ ಇದ್ದಂಗೆ ಇನ್ನೊಂದು ನಿಮಿಷ ಇರಲ್ಲ. ಸೊ ನಾವು ಫಸ್ಟು ಮನಸ್ಸನ್ನು ಕಂಟ್ರೋಲ್ ಮಾಡ್ಕೋಬೇಕು. ಕಂಟ್ರೋಲ್ ಅನ್ನೋಕ್ಕೆ ನಾನು ಹೇಳ್ದಂಗೆ ಮನಸ್ಸು ಮಾಡಬೇಕೋ ಥರ ಇರಬೇಕು. ಮನಸ್ಸು ಹೇಳೋದನ್ನ ನಾನು ಮಾಡೋ ಥರ ಇರಬಾರ್ದು. ಈಗ ಒಂದು ಡಿಸಿಷನ್ ತೊಗೊತೀರಾ ಎಲ್ಲರೂ ಹೋದಾಗ ಮನಸ್ಸಿಂದ ತೊಗೊಳ್ತೀರಾ, ಹೃದಯದಿಂದ ತೊಗೊತೀರಾ ಡಿಸಿಷನ್ಸು? ಮನಸ್ಸಿಂದ ತೊಗೊತೀರಾ? ಸರಿ ಇರುತ್ತಾ ಯಾವಾಗಲೂ ಡಿಸಿಷನ್? ಮನಸ್ಸಿಂದ ತೊಗೊಂಡು ಡಿಸಿಷನ್ ಯಾವಾಗಲೂ ಸರಿ ಇರುತ್ತಾ? ಏನೋ ಮಾಡಿಬಿಟ್ಟಿರ್ತೀವಿ, ಆಮೇಲೆ ಬೇಚಾಡ್ತಿರ್ತೀವಿ, ಯಾಕಾರು ಹಂಗೆ ಮಾಡೋದ್ನೋ, ಯಾಕಾರು ಇದು ಮಾಡೋದ್ನೋ ಅಂತ. ಸೊ ಯಾವತ್ತೂ ಯಾವುದೇ ಒಂದು ಡಿಸಿಷನ್ನ ಮನಸ್ಸಿಂದ ತಗೋಬೇಡಿ, ಮನಸ್ಸಿಂದ ತಗೋಬಾರ್ದು, ಹೃದಯದಿಂದ ತಗೋಬೇಕು. ಅಲ್ಲಿ ಬುದ್ಧಿ ಉಪಯೋಗಿಸ್ಬೇಕು. ಇಲ್ಲಿಗೆ ನಾನು ಅಂದರೆ ಬಾಡಿ ಆಯಿತು, ಮನಸ್ಸಾಯಿತು, ಇನ್ನೊಂದು ಬುದ್ಧಿ ಬರುತ್ತೆ. ಅವೇರ್ನೆಸ್, ಬುದ್ಧಿ ಬರಬೇಕು. ಆ ಬುದ್ಧಿಯಿಂದ ತೊಗೊಂಡಿದ್ದ ಡಿಸಿಷನ್ಸೇ ಸರಿ ಇರೋದು, ಮನಸ್ಸಿಂದ ಅಲ್ಲ. ಯಾವತ್ತೂ ನಾವು ಆ ಬುದ್ಧಿ ಅದು ಹೃದಯ ನಾವು ಯಾವಾಗಲೂ ಹಾರ್ಟಿಗೆ ಕನೆಕ್ಟ್ ಆಗಿ ನಾವು ತೊಗೋಬೇಕು. ಏನೇ ಡಿಸಿಷನ್ ತೊಗೊಂಡ್ರು ಕೆಲವೊಂದ್ಸಲಿ ನಮ್ಗೆ ತಪ್ಪಂತ ಗೊತ್ತಿದ್ರೂ ಮಾಡ್ತೀವಿ. ಯಾಕೆಂದರೆ ಒಪ್ಪಲ್ಲ, ಒಳಮನಸ್ಸೇ ಒಪ್ಪಲ್ಲ ಹಂಗೆ ಮಾಡೋಕ್ಕೆ, ಗೊತ್ತದ ತಪ್ಪಂತ. ಬಟ್ ಅಂದರೂ ನಾವು ಅದು ಮಾಡಲ್ಲ, ಮನಸ್ಸಿಗೆ ಬಂದಿದ್ದು ಮಾಡ್ತೀವಿ, ಹಾರ್ಟಿಗೆ ಬಂದಿದ್ದು ಮಾಡಲ್ಲ. ಸೊ ಯಾವಾಗಲೂ ನಿಮ್ಮ ಹಾರ್ಟ್ ಜೊತೆ ಕನೆಕ್ಟ್ ಆಗಿರಿ. ಬುದ್ಧಿ ಹೇಳ್ದಂಗೆ ಮಾಡಬೇಕು. ಅದು ಬುದ್ಧಿ ಏನು ಹೇಳುತ್ತೋ ಅದನ್ನು ಮಾಡಬೇಕು ನಾವು. ಸೊ ಅಲ್ಲಿಗೆ ನಾನು ಅಂದರೆ ಏನೇನಾಯಿತು? ನಾನು ಭೌತಿಕ ದೇಹ, ಮನಸ್ಸು, ಬುದ್ಧಿ, ಆತ್ಮ. ಸೊ ಇಲ್ಲಿ ಬಾಡಿ, ಮೈಂಡ್, ಸೋಲ್, ಇಂಟೆಲೆಕ್ಟ್, ಈ 4 ಅಲೈನ್ಡ್ ಆಗಿರಬೇಕು. ಅದನ್ನು ಆವಾಗ ತಗೊಂಡಿದ್ದು ಡಿಸಿಷನ್ನು ಅಲ್ಟಿಮೇಟ್ ಆಗಿರುತ್ತೆ. ಸೊ ಧ್ಯಾನ ಮಾಡ್ತಾ ನಮಗೇನು ಮೇಜರ್ ಏನು ನಮ್ಗೆ ಅದರಿಂದ ಹೆಲ್ಪ್ ಆಗುತ್ತೆ ಅಂದರೆ, ಏನಾದ್ರು ಒಂದು ಕೆಲಸ ಮಾಡುವಾಗ ನೀವು ಈ ಕೆಲಸ ನಾನು ಮಾಡಬೇಕಾ ಬೇಡವಾ, ತುಂಬ ಜನಕ್ಕೆ ಅದು ಗೊಂದಲ ಇರುತ್ತೆ. ಆ ಒಂದು ಸಾಲ್ವೇಷನ್ಗೋಸ್ಕರ ನಾವು ಎಷ್ಟು ಜನದ ಹತ್ರ ಓಡಾಡ್ತೀವಿ, ಗುರುಗಳನ್ನು ಕೇಳ್ತಿರ್ತೀವಿ, ಅಥವಾ ಜಾತಕ ತೋರಿಸೋರಿಗೆ ಹತ್ರ ಜಾತಕಗಳು ತೋರಿಸ್ತೀವಿ, ಫ್ರೆಂಡ್ಸನ್ನು ಕೇಳ್ತೀವಿ, ನೀವೇನು ಹೇಳ್ತೀರಾ ಅಂತ ಹಿಂಗೆ ಎಲ್ಲರೂ ಕೇಳ್ತಾ ಇರ್ತೀವಿ ಆನ್ಸರ್ಸು. ಬಟ್ ದಿ ಬೆಸ್ಟ್ ಆನ್ಸರ್ ಎಲ್ಲಿಂದ ಸಿಗುತ್ತೆ ಅಂದರೆ ನಿನ್ನೊಳಗಿಂದನೇ ಸಿಗುತ್ತೆ. ನಿಮಗೆ ಯಾರನ್ನೂ ಕೇಳಬಾರ್ದು. ನಿಮಗೆ ಬೆಸ್ಟ್ ಫ್ರೆಂಡ್ ನೀವೇನೆ, ನಿಮ್ಮೊಳಗಿರೋ ನಿಮ್ಮ ಆತ್ಮನೇ. ಅದ್ರ ಜೊತೆ ಕನೆಕ್ಟ್ ಆಗಿ ಏನು ಕ್ವಶನ್ ಇದ್ರೂ ಹಾಕ್ಕೊಂಡು ಸೈಲೆಂಟಾಗಿ ಕೂತ್ಕೊಂಬಿಡಿ. ಒಂದು ಕ್ವೆಶನ್ ಹಾಕ್ಕೊಂಡು ಲಾಜಿಕಲ್ ಮೈಂಡಿಗೆ ಕೆಲಸ ಕೊಡಬಾರ್ದು, ಸೈಲೆಂಟಾಗಿ ಕೂತ್ಕೊಂಬಿಡಿ. ಆವಾಗ ಆನ್ಸರು ಒಳಗಿಂದ ಬರುತ್ತೆ. ಆ ಒಳಗಿಂದ ಬರೋ ಆನ್ಸರಲ್ಲಿ ದ್ವೈತ ಭಾವನೆ ಇರಲ್ಲ, ದ್ವಂದ್ವ ಇರಲ್ಲ. ಮಾಡ್ಲಾ ಬೇಡವಾ, ಆಗುತ್ತಾ ಇಲ್ವಾ, ಅದಿರಲ್ಲ. ಇಂಟ್ಯೂಷನ್ ಅಂತೀವಿ ಅದನ್ನು. ಯಾವುದು ಒಳಗಿಂದ ಇನ್ನರಿಂದ ಆನ್ಸರ್ ಬರುತ್ತಲ್ವ ಅದನ್ನು ಇಂಟ್ಯೂಷನ್ ಅಂತ ಕರಿತೀವಿ. ಅದು ಪರ್ಫೆಕ್ಟ್ ಆಗಿರುತ್ತೆ. ನಾನು ಮಾಡೇ ಬಿಡ್ತೀನಿ, ಯಾರೇನೇ ನಾನು ಇದು ಮಾಡ್ತೀನಿ ಅಂತ ಒಂದು ಒಳಗಿಂದ ಒಂದು ದೃಢವಾಗಿರೋ ಒಂದು ನಿರ್ಧಾರ ತಗೊಳ್ಳೋಕ್ಕೆ ಸಾಧ್ಯ ಆಗುತ್ತೆ ನಿಮಗೆ. ಮನಸ್ಸಿಂದ ಬರೋದೇನು, 1 ಸೆಕೆಂಡ್ ಮಾಡನ್ನುತ್ತೆ, 1 ಸೆಕೆಂಡಿಗೆ ಬೇಡ ಆಗುತ್ತೆ, ಅಯ್ಯೋ ಮಾಡಲಾ ಬೇಡವಾ. ಸೊ ಯಾವತ್ತೇ ಆಗಲಿ ನಿಮಗೊಂದು ತೊಂದರೆ ಬಂದಿದೆ, ಪ್ರಾಬ್ಲಮ್ ಬಂದಿದೆ ಅಂದರೆ ಕಣ್ಣು ಮುಚ್ಕೊಂಡು ಸೈಲೆಂಟಾಗಿ ಕೂತ್ಕೊಂಡ್ಬಿಡಿ. ಯಾರ ಹತ್ರ ಗೋಳಾಡೋದು ಬೇಡ, ಅಳೋದು ಬೇಡ, ಏನೂ ಬೇಡ. ಸೈಲೆಂಟಾಗಿ ಕಣ್ಣು ಮುಚ್ಕೊಂಡು ನಿಮ್ಮ ಜೊತೆ ನೀವು ಕೂತ್ಕೊಂಡ್ಬಿಡಿ. ಇವತ್ತಲ್ಲ ನಾಳೆ ಅಲ್ಲ, ಬಂದೇ ಬರುತ್ತೆ ಅದಕ್ಕೆ ಆನ್ಸರ್. ಯಾರ ಜೊತೆ ಇವಾಗ ಯಾರು ನಮ್ಮನ್ನು ಏನಾರು ಅಂದರೆ ನಾವೇನು ಮಾಡ್ತೀವಿ, ವಾದ ಮಾಡಿ ನಮ್ಮನ್ನು ನಾವು ಪ್ರೂವ್ ಮಾಡ್ಕೊಳಕ್ಕೆ ಹೋಗ್ತೀವಿ. ಅದು ಖಂಡಿತ ಮಾಡಬೇಡಿ. ಅದರಿಂದ ಪ್ರೂವ್ ಮಾಡ್ಕೊಳಕ್ಕಲ್ಲ, ಬರೀ ಜಗಳಗಳು, ಇರೋ ನೆಮ್ಮದಿ ಹಾಳಾಗುತ್ತೆ.
ನೆಮ್ಮದಿ ಹಾಳಾಗುತ್ತೆ, ಅವರು ಇವ್ರ ಜೊತೆ ಸಂಬಂಧ ಕೆಡಿಸ್ಕೊತೀವಿ. ಏನಾಯ್ತು ಈಗ ಅವ್ರು ನಮ್ಮನ್ನು ಸರಿ ಇಲ್ಲ ಅಂತಾರ ಅಂದ್ಕೊಳ್ಳಿ ಬಿಡು, ಅವ್ರನ್ನ ನಾವೇನು ಪ್ರೂವ್ ಮಾಡಬೇಕಾಗಿಲ್ಲ, ಅವ್ರಿಗೆ ಪ್ರೂವ್ ಬೇಕಾಗಿಲ್ಲ. ನಮ್ಮ ಲೆಕ್ಕಗಳು ನೋಡ್ಕೊಳ್ಳೋರೆ ಬೇರೆ ಇರ್ತಾರೆ, ನಾನು ಮಾಡ್ತಿರೋ ಸರಿನಾ ತಪ್ಪ ಅಂತ. ಸೊ ಯಾರಿಗೂ ನೀವು ಪ್ರೂವ್ ಮಾಡೋಕ್ಕೆ ಹೋಗಬೇಡಿ, ಯಾರ ಜೊತೆ ವಾದ ಮಾಡೋಕ್ಕೆ ಹೋಗಬೇಡಿ. ಹೌದಾ ಸರಿ ಓಕೆ ನಿನಗೆ ಹಂಗೆ ಅನಿಸ್ತಿದೆ ಆಯಿತು ಬಿಡು. ಅವ್ರು ಬಂದು ನಮಗೆ ಸಜೆಷನ್ ಕೇಳೋವರೆಗೂ ನಾವು ಯಾರ ಜೀವನದಲ್ಲೂ ಇಂಟರ್ಫಿಯರು ಆಗಬಾರ್ದು. ಎಷ್ಟು ಜನಕ್ಕೆ ಗೊತ್ತದು? ಇಂಟರ್ಫಿಯರ್ ಆಗ್ತೀರಾ ಇಲ್ವಾ? ನೀವು ಈಗ ಧ್ಯಾನಕ್ಕೆ ಬಂದಿರೋದ್ರಿಂದ, ಇಲ್ಲಿದ್ರೆ ಖಂಡಿತ ಆಗ್ತೀವಿ. ನಮ್ಮನ್ನ ಅವ್ರು ಕೇಳಲಿ ಬಿಡಲಿ ಎಲ್ಲರ ವಿಷಯಕ್ಕೂ ನಾವು ಹೋಗ್ತೀವಿ. ಖಂಡಿತ ಅದು ಮಾಡಬೇಡಿ. ಈವನ್ ಅದು ನಿಮ್ಮ ಮಕ್ಕಳಾದರೂ, ಸೊಸೆ ಆದರೂ, ಮಗ ಆದರೂ, ಅವ್ರು ನಿಮ್ಮನ್ನು ಕೇಳೋವರೆಗೂ ನೀವು ಹೋಗಬಾರ್ದು. ಅಂದರೆ ಒಂದು ಏಜ್ ಬರೋವರೆಗೂ. ಹಂಗಂತ ನಾವು ಚಿಕ್ಕ ಮಕ್ಕಳಿಂದ ಅವ್ರು ಏನು ತಪ್ಪು ಮಾಡಿದ್ರು ಬಿಡಬೇಕು ಅಂತಲ್ಲ. ಒಂದು 14 ಇಯರ್ಸ್ 15 ಇಯರ್ಸ್ ಬರೋವರೆಗೂ ನಾವು ಅವ್ರಿಗೆ ಗೈಡ್ ಮಾಡ್ತೀವಿ. ಸರಿ ತಪ್ಪು ಅದನ್ನು ನಾವು ಬೆಳೆಸ್ತಾ ಇರ್ತೀವಿ, ಹೇಳ್ತಾ ಇರ್ತೀವಿ. ಇನ್ನು ಅದಕ್ಕೂ ಮೀರಿ ಅವ್ರಿಗೊಂದು 18 ಇಯರ್ಸ್ 21 ಇಯರ್ಸ್ 25 ಇಯರ್ಸ್ ಆದಮೇಲೆ ನಾವು ಅವ್ರು ಕೇಳದೆ ನಾವು ಸುಮ್ಮನೆ ಅವ್ರಿಗೆ ಹೇಳೋಕ್ಕೆ ಹೋದರೆ ಅವ್ರು ಕೇಳೋದು ಇಲ್ಲ, ನಾವು ಹೇಳೋದು ಬಿಡಲ್ಲ. ಮನಸ್ತಾಪಗಳು, ನಮಗವರೆಗೂ ಜಗಳಗಳು. ಯಾವುದೇ ಒಂದು ಪ್ರಾಣಿ ಪಕ್ಷಿ ಆದರೂ ತನ್ನ ಮರಿ ಜೊತೆ ಎಷ್ಟು ದಿನ ಅದ್ರ ಹಿಂದಿಂದನೇ ಹೋಗಿ ಗೈಡ್ ಮಾಡ್ತಾ ಇರುತ್ತಾ? ರೆಕ್ಕೆ ಬಂದ್ಮೇಲೆ ಪಕ್ಷಿ ಹಾರು ಹೋಗ್ತಾ ಇರುತ್ತೆ. ಪ್ರಾಣಿಗಳಿಗೆ ಕಾಲು ಬಂತಂದ್ರೆ ಅವ್ರ ಪಾಡಿಗೆ ಅವ್ರು ಹೋಗ್ತಾ ಇರುತ್ತೆ, ತಾಯಿ ಹಿಂದೆ ತಂದೆ ಹಿಂದೆ ಕೂತ್ಕೊಳ್ಳಲ್ಲ. ಬಟ್ ಮನುಷ್ಯರು ಮಾತ್ರನೇ ಈ ಥರ ಮಾಡೋದು. ಇರಬೇಕು ಅಟ್ಯಾಚ್ಮೆಂಟ್ ಅನ್ನೋದು. ನಾವು ಜೊತೆಯಲ್ಲಿರುವಾಗ ಎಲ್ಲರ ಜೊತೆ ಹೊಂದ್ಕೊಂಡು ಹೋಗೋದು ಅದೆಲ್ಲ ಸರಿ, ಅದೆಲ್ಲ ಕರೆಕ್ಟ್. ಬಟ್ ಡಿಟ್ಯಾಚ್ಡ್ ಆಗು ಇರಬೇಕು. ನನ್ನ ಮಗ ಅಂದರೆ ಅವ್ನು ನಾನು ಹೇಳ್ದಂಗೆ ಕೇಳಬೇಕು ಅಂತಂದರೆ ಅಲ್ಲ. ಯಾಕೆ ಕೇಳಬೇಕು? ಅವನಿಗೂ ಒಂದು ಮನಸ್ಸಿದೆ, ಅವನಿಗೊಂದು ಲೈಫ್ ಇದೆ, ಅವನಿಗೊಂದು ಬುದ್ಧಿ ಇದೆ. ಯಾಕೆ ಕೇಳ್ಬೇಕು? ನಾನು ಹೇಳ್ದಂಗೆ ಒಂದು ಮಾತು ಅವರು ಏನಾದ್ರು ಬಂದು ನಿಮಗೆ ಅಮ್ಮ ಹಿಂಗೆ ಮಾಡಲಾ, ಏನಾದ್ರು ಸಜೆಷನ್ ಹೇಳ್ತೀಯಾ ಅಂದರೆ ನಿಮಗೆ ಅನ್ಸಿದ್ದನ್ನ ಹೇಳಿ. ಇಲ್ದಿರೆ ಸುಮ್ಮನೆ ಅನ್ನೆಸರಿ ತೋರಿಸ್ಕೊಂಡು ಹೋಗಬೇಡಿ. ಇಲ್ಲ ಅವ್ರು ಮಾಡ್ತಿರೋದು ನಿಮಗೆ ಕಡಾಕಂಡಿದ್ದು ಕೆಟ್ಟದ್ದು ಅನ್ನಿಸ್ತಿದೆ ಅಂದರೆ ಮನಸ್ಸು ನಂಗೆ ತಡೀತಿಲ್ಲಪ್ಪ, ಅವ್ನಿಗೆ ಹೇಳಬೇಕು, ಸಜೆಸ್ಟ್ ಮಾಡ್ಬೇಕಂದ್ರೆ ಮಾಡಿ, ಸಜೆಷನ್ ಮಾಡಿ, ಹೇಳೋಷ್ಟು ಟ್ರೈ ಮಾಡಿ. ಅವ್ರು ಕೇಳಲಿಲ್ಲ ಅಂದರೆ ಹತ್ಕೊಂಡು ಕೂರೋದು ಖಂಡಿತ ಬೇಡ. ನನ್ನ ಮಾತು ಕೇಳ್ತಿಲ್ಲ ಅಂತ ಬೇಜಾರು ಆಗಬಾರ್ದು. ಇನ್ನು ಅವನ ಜೀವನ ಅವನ ಇಷ್ಟ, ಅದು ಮೇನ್ ಆಗ್ಬಾರ್ದು. ಅಲ್ಲಿಂದಾನೇ ಹೋಯ್ತು ನಮ್ಮ ಹೆಲ್ತ್ ಅಂತ. ಅವಾಗ ನಮ್ಮ ಜೀವನನೂ ಹಾಳಾಯ್ತು, ನಮ್ಮ ಹೆಲ್ತ್ ಹೋಯ್ತು. ಸೊ ಯಾರ ಜೀವನ ಅವ್ರದ್ದು ಬಿಟ್ಟು ಬಿಡಿ. ಆಗೋದು ಹೇಗೆ ಈಗ ಏನಾದ್ರೂ ಒಂದು ಆ ಥರದ್ದು ಇದಾದ್ರೂ ನಾವು ಮನಸ್ಸಿಗೆ ಬೇಜಾರು ಮಾಡ್ಕೋಬಾರ್ದು ಅಂತ ನಮ್ಗೆ ಗೊತ್ತು. ಹೊರ ಮನಸ್ಸಿಂದ ಗೊತ್ತು, ಬಟ್ ಒಳಗೆ ಫೀಲ್ ಆಗ್ತಿದೆ. ಅದೇ ಆಚೆ ಹಾಕ್ಬೇಕು ಧ್ಯಾನ. ಅದಕ್ಕೋಸ್ಕರನೇ ಧ್ಯಾನ ಮಾಡೋದು. ಒಳಗಡೆ ಸಬ್ ಕಾನ್ಶಿಯಸ್ ಮೈಂಡಲ್ಲಿ ಕೂರಿಸದೆ ರಿಲೀಸ್ ಮಾಡೋಕ್ಕೇನೆ ಈ ಧ್ಯಾನ. ಈಗ ಆಯ್ತು ಅವ್ನು ಜಗಳಾಡಿ ಹೋಗ್ಬಿಟ್ಟಪ್ಪ, ಇವತ್ತು ಅವ್ನು ಆಚೆ ಹೋಗ್ಬಿಟ್ಟ ನಮ್ಮ ಜೊತೆ ಜಗಳಾಡ್ಬಿಟ್ಟು, ಆವತ್ತಿಗೆ ಮಾತ್ರ ನಾನು ಮರ್ತೆ ಅನ್ಕೊಂಡಿರ್ತೀವಿ. ಬಟ್ ಒಳಗೆ ಕುರುಕ್ತಾ ಇರ್ತೀವಿ, ಒಳಗಡೆ ಇದ್ದೇ ಇರ್ತದೆ. ಆ ಒಳಗಿಂದ ಕಂಪ್ಲೀಟ್ ಆಚೆ ಹಾಕ್ಬೇಕು ಅಂದ್ರೆ ಧ್ಯಾನ ಒಂದೇ. ಅದೇ ಜ್ಞಾಪಿಸ್ಕೊಂತ ಇದೀವಿ, ಅದನ್ನ ಬಿಟ್ಬಿಡ್ಬೇಕು. ಅದೇ ಧ್ಯಾನ. ಆ ಬಿಡೋದೇ ಧ್ಯಾನ. ಬಿಡ್ತಾ 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 ಹೋಗೋದೇ ಧ್ಯಾನ. ಅದಕ್ಕೆ ಧ್ಯಾನ ಮಾಡುವಾಗ ಅದೇ ರಿಪೀಟ್ ಆಗ್ತಿರುತ್ತೆ ಒಳಗಿಂದ. ಅದನ್ನ ಬಿಟ್ಬಿಡಿ. ಆಚೆ ಹೋಗ್ತಾ ಇರ್ತದೆ. ಕಂಟಿನ್ಯೂಸ್ ಆಗಿ ನೀವು ಸಾಧನೆ ಮಾಡ್ತಾ ಇದ್ರೆ, ಕುತ್ಕೊಂಡು ಧ್ಯಾನ ಮಾಡ್ತಾ ಇದ್ರೆ ಇದೆಲ್ಲ ತುಂಬ ಈಸಿ. ಅದನ್ನ ಆಚೆ ಕಳ್ಸೋದು ತುಂಬ ಈಸಿ. ಈ ಟ್ರುತ್ ಫಸ್ಟ್ ನೀವು ತಿಳ್ಕೊಬೇಕು. ನಾವು ರೂಟೇ ತಿಳ್ಕೊಳ್ತಿದ್ರೆ ಹೋಗೋಕ್ಕಾಗಲ್ಲ ಅಲ್ವಾ? ಏನು ಸತ್ಯ, ಏನು ಜಗದ ನಿಯಮ ನಾವು ಫಸ್ಟು ತಿಳ್ಕೊಬೇಕು. ನಮ್ಮ ಹುಟ್ಟು ಜನನ ಮರಣ ಇದ್ರ ರಹಸ್ಯ ನೀವು ತಿಳ್ಕೊಂಬಿಟ್ರೆ ತಲೆನೇ ಕೆಡಿಸ್ಕೊಳ್ಳಲ್ಲ ನೀವು. ಈಗ ಒಂದು ನಾಟಕಕ್ಕೆ ಹೋಗ್ತೀರಪ್ಪ, ನೀವು ಒಂದು ಡ್ರಾಮಾ ಪ್ರಾಕ್ಟೀಸ್ ಮಾಡ್ತಿರ್ತೀರ, ನೀವು ಡ್ರಾಮಾ ಮಾಡ್ತಿರ್ತೀರ ಸ್ಟೇಜ್ ಮೇಲೆ. ನಿಮ್ದೊಂದು ಕ್ಯಾರೆಕ್ಟರ್ ಕೊಟ್ಟಿರ್ತಾರಲ್ಲಿ, ಕೆಟ್ಟವ್ರದ್ದಿರ್ಬೋದು ಒಳ್ಳೆ ಕ್ಯಾರೆಕ್ಟರ್ ಇರ್ಬೋದು. ನಿಮಗೆ ಕೊಟ್ಟಿರೋ ಕ್ಯಾರೆಕ್ಟರ್ನ ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಅಲ್ಲಿ ಡ್ರಾಮಾದಲ್ಲಿ ಮಾಡಿ ಬಂದ್ಬಿಡ್ತೀರಾ. ಬಂದ ಮೇಲೂ ಅದೇ ಕ್ಯಾರೆಕ್ಟ್ರಲ್ಲಿ ಕೂತಿರ್ತೀರ ನೀವು, ಅಲ್ಲಿ ಮಾಡಿ ಮುಗಿಸ್ತೀರಾ ಅಲ್ಲಿ, ಅಷ್ಟೇ ಅಲ್ವಾ? ಸೊ ನಮ್ಮ ಪಾರ್ಟ್ ಏನಿತ್ತು ಅಲ್ಲಿ ಮಾಡಿ ಮುಗಿಸಿ ಇಲ್ಲಿ ಬಂದ್ಬಿಡ್ತೀರಾ. ಸೊ ನಾವು ಆ ಒಂದು ಹೈಯರ್ ಡೈಮೆನ್ಷನ್ ಮೇಲಿಂದ ಪೂರ್ಣಾತ್ಮನಿಂದ ಬಂದಿಲ್ಲಿ ಜನ್ಮ ತಗೊಂಡು ನನ್ನ ಪರ್ಪಸ್ ಏನು ನಾವು ತಿಳ್ಕೊತಾ ಇಲ್ಲ. ಇಲ್ಲಿ ನಾವು ಬಂದಿರೋದು ನಾಟಕ ಆಡೋಕ್ಕೇನೇನೆ ಅನುಭವ. ನಾವೇ ಇದೀಗ ನಮ್ಮ ಮಗ ಸರಿ ಇಲ್ಲ, ಸೊಸೆ ಸರಿ ಇಲ್ಲ ಅಂದರೆ ನಾನೇ ಆ ಪ್ಲ್ಯಾನ್ ಮಾಡ್ಕೊಂಡು ಬಂದಿರ್ತೀನಿ. ನನಗಿಂಥ ಮಗನೇ, ನನಗಿಂಥ ಸೊಸೆನೇನೆ, ನನಗಿಂಥ ಪೇರೆಂಟ್ಸೇನೆ, ಇದೆಲ್ಲ ನಾವು ಕೇಳ್ಕೊಂಡು ಬಂದಿರೋದು. ಬಟ್ ನಾವಿಲ್ಲಿ ಭೂಲೋಕಕ್ಕೆ ಬಂದಮೇಲೆ ಆ ಮಾಯಾ ಪೊರೆ ಅನ್ನೋದು ನಮ್ಮನ್ನು ಕಟ್ಟಾಕ್ಬಿಟ್ಟಿರುತ್ತೆ. ಅದು ಗೊತ್ತಾಗಲ್ಲ ನಮಗೆ. ಅದಕ್ಕೆ ಇವೆಲ್ಲ ನಾವು ಮಾಡೋದು. ಸೊ ಒಂದು ಅನ್ಕೊಂಬಿಡಿ, ಆಯ್ತು ಅವ್ನು ಕೇಳ್ತಿಲ್ಲಪ್ಪ, ಮುಗೀತಷ್ಟೇ. ಇದರಿಂದ ನಾನೇನೋ ಎಕ್ಸ್ಪೀರಿಯನ್ಸ್ ತೊಗೊಳೋದಿದೆ, ಅದಕ್ಕೆ ಅವ್ನಂಗೆ ಹಾಡ್ತಾ ಇದ್ದಾನೆ ಅಷ್ಟೇ. ಬಿಟ್ಟುಬಿಡಿ ಅವನನ್ನು ಅಷ್ಟೇ. ಏನು ತೊಗೋಬೇಕೋ ಅದು ತೊಗೊಳ್ತಾ ಇದ್ದೀರಾ ಅವನಿಂದ ಎಕ್ಸ್ಪೀರಿಯನ್ಸ್. ಇನ್ನು ನಾವೇನು ಮಾಡ್ಬೋದು, ಥಾಟ್ಸ್ ಹಾಕ್ಬೋದು. ಅವ್ನು ಸರಿ ಆಗ್ತಾ ಇದ್ದಾನೆ, ಅವ್ನು ನನ್ನ ಮಾತು ಕೇಳ್ತಾ ಇದ್ದಾನೆ, ಅವ್ನು ಮಾಡ್ತಾ ಇದ್ದಾನೆ, ಎಲ್ಲ ಒಳ್ಳೇದಕ್ಕೆ, ಏನಾಗ್ತಿದೆಯೋ ಅದೆಲ್ಲ ಒಳ್ಳೇದಕ್ಕೇನೆ. ಆ ಥರ ಥಾಟ್ಸ್ ಹಾಕಿ ಅಟ್ಲೀಸ್ಟ್. ಆವಾಗ ಸಮಾಧಾನ, ನಿಮಗೂ ಸಮಾಧಾನ ಸಿಗುತ್ತೆ. ಯಾವಾಗಲೂ ಒಳ್ಳೆ ಥಾಟ್ಸ್ ಹಾಕೋದ್ರಿಂದ ಒಂದಲ್ಲ ಒಂದು ದಿನ ಅವ್ನು ನಿಮ್ಮ ಮಾತು ಕೇಳ್ತಾನೆ. ಅದು ಬಿಟ್ಟು ನಾವು ದಿನ ಅವ್ನು ನನ್ನ ಮಾತು ಕೇಳ್ತಾ ಇಲ್ಲ ಅಂದರೆ ಆ ಮಾತು ಯಾವತ್ತೂ ಕೇಳಲ್ಲ. ಸೊ ಮನಸ್ಸಿನಿಂದನೂ ನಾವು ಒಂದೇ ಒಂದು ಈ ಥರ ಥಾಟ್ಸನ್ನು ರಿಲೀಸ್ ಮಾಡಬಾರ್ದು. ಆಮೇಲೆ
ನಾವು ಧ್ಯಾನಕ್ಕೆ ಕುತ್ಕೋಬೇಕಾದ್ರೆ ಈಗ ನೀವು ಹೇಳಿದ್ರಲ್ಲ ಏನೋ ಒಂದು ಇದಿದ್ರೆ ನೀವು ಅದಕ್ಕೆ ಆನ್ಸರ್ ಸಿಗುತ್ತೆ ಯಾವುದೇ ಒಂದು ಸಮಸ್ಯೆಗೆ ಅಂತ. ಅವಾಗ ಧ್ಯಾನಕ್ಕೆ ಕುತ್ಕೊಳ್ಳುವಾಗ ಆ ಸಮಸ್ಯೆಯನ್ನು ನಾವು ಅನ್ಕೊಂಡು ಜಸ್ಟ್ ಒಂದು ಸಲ ಕೆಲವು ಸಲ ಏನಾಗುತ್ತೆ ಗೊತ್ತಾ ನೀವು ಅನ್ಕೊಂಡು ಇರಲ್ಲ. ಆ್ಯಕ್ಚುಲಿ ನೀವು ಏನೋ ಒಂದು ಯಾವತ್ತೋ ಏನೋ ಇರುತ್ತೆ ನಿಮ್ಮಲ್ಲಿ ತೊಂದರೆ ನಿಮ್ಗೆ ಇದ್ದಿರುತ್ತೆ, ನಿಮ್ಗೆ ಅದು ಮನಸ್ಸಲ್ಲೂ ಇರಲ್ಲ. ಧ್ಯಾನಕ್ಕೆ ಕೂತಾಗ ಸುಮ್ಮನೆ ಕೂತಿರ್ತೀರಾ, ಬಟ್ ಅದಕ್ಕೆ ಸಮಸ್ಯೆ ಇದ್ದಕ್ಕಿದ್ದಂಗೆ ಆ ಪರಿಹಾರ ಸಿಗುತ್ತೆ ಒಳಗಿಂದ. ನೀವು ಕೇಳಲೇಬೇಕು ಅಂತಲೂ ಇಲ್ಲ. ಪ್ರತಿಯೊಂದನ್ನು ಧ್ಯಾನ ಮಾಡೋದು ನಿಮ್ಮ ಕರ್ತವ್ಯ. ಎಲ್ಲದಕ್ಕಿಂತ ಬೆಸ್ಟ್ ಏನು ಗೊತ್ತಾ, ಏನು ಅನ್ಕೊಳ್ದೆ ಕೂರೋದು. ದಿ ಬೆಸ್ಟ್ ಧ್ಯಾನ ಅಂದರೆ ಅದು. ನೀವು ಏನೂ ಕೇಳ್ಕೊಬೇಡಿ, ಸುಮ್ಮನೆ ಕೂತ್ಕೊಳ್ಳಿ. ನಿಮಗೆ ಏನೇನು ಆನ್ಸರ್ ಬೇಕೋ ನೀವು ಕೇಳ್ದಿದ್ರು ನಿಮ್ಮೊಳಗಿಂದ ಅದಕ್ಕೆ ಆನ್ಸರ್ ಸಿಗ್ತಾ ಇರುತ್ತೆ. ಆಮೇಲೆ ಥಾಟ್ಸ್ ಬರುವಾಗ ಇನ್ನೊಂದು ನನಗೆ ಅಂದರೆ ಈ ಥಾಟ್ಸ್ ಬರ್ತಾ ಇರುತ್ತಲ್ಲ, ಈಗ ಕೆಲವರು ಇದರಲ್ಲೆಲ್ಲ ಹೇಳೋ ಪ್ರಕಾರ ನೀವು ಆ ಥಾಟ್ಸ್ನ ಅಬ್ಸರ್ವ್ ಮಾಡಬೇಕು. ಅಂದ್ರೆ ನೀವು ಕಾವಲ್ಗಾರ ಅಂತಾರ ಅಬ್ಸರ್ವ್ ಮಾಡ್ತಿರ್ಬೇಕು. ಸಾಕ್ಷಿಭೂತ, ಕಾವಲ್ಗಾರ ಅಲ್ಲ, ಸಾಕ್ಷಿಭೂತ, ಸಾಕ್ಷಿ ತತ್ವ. ಹೌದು, ಅದು ಕರೆಕ್ಟಾ? ಹೌದು, ನೀವು ಅದರಿಂದ ಹೋಗಂಗೆ ಇಲ್ಲ. ನಾವು ಡೈಲಿ ಬೇಸಿಸ್ ಅಲ್ಲೂ ಈಗ ಧ್ಯಾನಕ್ಕೆ ಕುತ್ಕೊಳ್ಳುವಾಗ ಮಾತ್ರ ಅಲ್ಲ, ಇವನ್ ಅದರ್ವೈಸ್ ಆಲ್ಸೋ ನಾವು ಅದನ್ನು. ಹೌದು, ನಿಮಗೆ ಸುಮ್ಮನೆ ಬರ್ತಾ ಇರುತ್ತಾ ಥಾಟ್ಸು? ಸುಮ್ಮನೆ ಇದ್ದಾಗ ಅಲ್ಲ, ಸುಮ್ಮನೆ ಇದ್ದಾಗ ಅಂದ್ರೆ ಒಬ್ಬರೇ ಇರ್ಬೇಕಾದ್ರೆ ಎಲ್ಲ ಬರುತ್ತಲ್ಲ ಏನೇನೋ ಥಾಟ್ಸ್. ಅದೇ ಅದು ಬರಬಾರ್ದಂದ್ರೆ ಏನು ಮಾಡ್ಬೇಕು ಹೇಳಿ? ಕಣ್ಣು ಬಿಟ್ಟಾಗ್ಲೂ ನಾನು ಧ್ಯಾನ ಸ್ಥಿತಿಲಿ ಇರ್ಬೇಕಂದ್ರೆ ಏನು ಮಾಡಬೇಕು? ಅಬ್ಸರ್ವ್ ಮಾಡ್ಬೇಕು. ಯಾವಾಗ್ಲೂ ನೀವು ಕಣ್ಣು ತೆರೆದಿರಿ ಬಿಡಿದಿರಿ. ಈಗ ನನಗಂದ್ರೆ ಏನೂ ಬರಲ್ಲ ಆಕ್ಚುಲಿ ಹೇಳ್ಬೇಕು ಅಂದ್ರೆ. ನನ್ಗೆ ಯಾವತ್ತೂ ಒಂದು ಥಾಟ್ ಬರಲ್ಲ. ಅಲ್ಲ, ಸುಮ್ಮನೆ ಕೂತ್ರು ನನಗೆ ಬರಲ್ಲ. ಈಗ ಸುಮ್ಮನೆ ನನಗೆ ಕೂತ್ಕೊಂಡ್ರು ನನಗೇನು ಇರಲ್ಲ, ಮನ್ಸಲ್ಲಿ ಶೂನ್ಯ ಇರುತ್ತೆ. ಅಂದ್ರೆ ಆ ಥರ ಇಲ್ಲ ಆ ಸ್ಥಿತಿಲಿ ಇರಬೇಕು ಅಂದ್ರೆ ಬ್ರೀತಿಂಗ್ ಕಡೆ ಬಂದ್ಬಿಟ್ಟು ಬ್ರೀದಿಂಗ್ ಗಮನಿಸ್ಕೊಳ್ಳಿ. ಅದ್ರ ನಿಮ್ಗೆ ಆ ಥರ ಬರ್ತಾ ಇದೆ, ಏನೇನೋ ಆಲೋಚನೆಗಳು ಬರ್ತಾನೆ ಇದೆಯಪ್ಪ ಅಂತಂದ್ರೆ ಜಸ್ಟ್ ಮತ್ತೆ ಬ್ರೀತಿಂಗ್ ಕಡೆ ಇದೆ. ಅಡುಗೆ ಮಾಡುವಾಗ ಕೆಲವ್ರು ಏನು ಗೊತ್ತಾ, ಕೆಲವ್ರು ಅಡುಗೆ ಮಾಡ್ತಾ ಇರ್ತಾರೆ ಬಟ್ ಮನಸ್ಸು ಎಲ್ಲೆಲ್ಲೋ ಓಡ್ತಾ ಇರುತ್ತೆ. ಅದಿರಬಾರ್ದು. ನೀವು ಅಡುಗೆ ಮಾಡ್ತಾ ಇದ್ದಾಗಂದ್ರೆ 100% ಮೈಂಡ್ಫುಲ್ನೆಸ್ ಇಂದ ಅಡುಗೆ ಮಾಡ್ಬೇಕಲ್ಲಿ. ಅದ್ರ ಮೇಲೆ ಹೆಂಗೆ ಗಮನ ಬರುತ್ತೆ ಅಂದರೆ ಶ್ವಾಸದ ಕಡೆ ಗಮನ ಆಟೋಮೆಟಿಕ್ ಬಂದ್ಬಿಡ್ತೀವಿ ಅದ್ರ ಕಡೆಗೆ. ಓದುವಾಗ ಓದ್ತಾ ಇರಬೇಕು, ಇಲ್ಲಿ ಕೇಳ್ತಾ ಇರುವಾಗ ಕೇಳ್ತಾ ಇರಬೇಕು. ವಾಕಿಂಗ್ ಹೋಗುವಾಗ ವಾಕಿಂಗ್ ಹೋಗ್ಬೇಕು. ಎಷ್ಟು ಜನ ನಾವೇನು ಮಾಡ್ತೀವಿ ವಾಕಿಂಗ್ ಹೋಗುವಾಗ? ಮೊಬೈಲ್ ಏನಾರು ಹಾಕ್ಕೊತೀವಿ, ಕೇಳಿಸ್ಕೊತಿರ್ತೀವಿ, ಹೋಗ್ತಾ ಇರ್ತೀವಿ, 2 in 1 ಆಗುತ್ತೆ ಅಂತಂದ್ಬಿಟ್ಟು. ಬಟ್ ಕರೆಕ್ಟ್ ವೇ ಅಂದರೆ ನೀವು ನಡೆಯುವಾಗ 100% ನಡೆಯೋದ್ರ ಕಡೆ ಗಮನ ಇರಬೇಕು. ನಡೆಯುವಾಗ ವಾಕಿಂಗಿಗೆ ನಿಜವಾಗ್ಲೂ ಆ ಭೂತಾಯಿನ ನೋಡ್ತಾ ಬೇರ್ ಫುಟ್ ವಾಕ್ ಮಾಡಿ, ಬರೀ ಕಾಲಲ್ಲಿ ನ್ಯಾಚುರಲ್ ಮಣ್ಣು ಮೇಲೆ ನಡೆಯೋದು ಬೆಸ್ಟ್ ವಾಕಿಂಗ್. ಅದು ಆ ಥರ ನಡೀತಾ ನೀವು ಭೂತಾಯಿಗೆ ಕೃತಜ್ಞತೆ ಹೇಳ್ಕೊಳ್ತಾ ಒಂದೊಂದು ಹೆಜ್ಜೆನೂ ಗಮನಿಸ್ಕೊಂಡು ನಡೀರಿ. ಆ ಶಕ್ತಿ ನೋಡಿ ಹೇಗಿರುತ್ತೆ ಅಂತ. ಈ ಟೈಲ್ಸ್ ಎಲ್ಲ ಹಾಕಿರ್ತಾರ, ಅದು ಪ್ರಯೋಜನ ಇಲ್ಲ. ಅದು ನ್ಯಾಚುರಲ್ ಮಣ್ಣು ಏನಿದೆಯೋ ಅದು. ಅಟ್ಲೀಸ್ಟ್ ಮಣ್ಣು ಸಿಗದಿರೋ ಹುಲ್ಲು 100% ನಿಮಗೆ ರಿಸಲ್ಟ್ ಕೊಡೋದು ನ್ಯಾಚುರಲ್ ಗ್ರೌಂಡ್. ನ್ಯಾಚುರಲ್ ಮಣ್ಣು ಇರುತ್ತಲ್ಲ, ಮಣ್ಣಿನೆಲ್ಲ ಅದು ಸಿಗ್ತಿಲ್ಲ ಅಂತಂತಂದ್ರೆ ಅಟ್ಲೀಸ್ಟ್ ಇದು ಹುಲ್ಲು ಓಕೆ, ಹುಲ್ಲಾದ್ರೂ. ಬಟ್ ಅದೆಲ್ಲ ಆಗಲ್ಲ, ಪೇವ್ಮೆಂಟ್ಸು ಅವೆಲ್ಲ ಪ್ರಯೋಜನ ಇಲ್ಲ. ನ್ಯಾಚುರಲ್ ಗ್ರೌಂಡಲ್ಲಿ ನಡೀಬೇಕು. ಸೊ ಇಲ್ಲಿ ಮೇಯ್ನ್ ನಾವು ತಿಳ್ಕೊಬೇಕಾಗಿರೋದೇನು, ಧ್ಯಾನ ಅಂತಂತಂದರೆ ಶ್ವಾಸದ ಕಡೆ ಗಮನ. ಸುಮಾರು ಥರ ಧ್ಯಾನಗಳಿದೆ, ಬಟ್ ದಿ ಬೆಸ್ಟ್ ವೇ ಶ್ವಾಸದ ಕಡೆ, ನ್ಯಾಚುರಲ್ ಬ್ರೆತ್. ಅದನ್ನು ಪ್ರಾಣಾಯಾಮ ಅಂದರೆ ಡೀಪ್ ಇನ್ಹಲೇಷನ್, ಡೀಪ್ ಎಕ್ಸಲೇಷನ್ ಮಾಡ್ತೀವಿ. ಇದು ಹಂಗಲ್ಲ, ನ್ಯಾಚುರಲ್ ಬ್ರೆತ್. ಈಗ ನೀವೆಲ್ಲ ಕೂತಿದ್ದೀರಾ, ಡೀಪಾಗಿ ಇನ್ಹೇಲ್ ಎಕ್ಸೇಲ್ ಮಾಡ್ತಾ ಇದ್ದೀರಾ, ಏನಿಲ್ಲ, ನ್ಯಾಚುರಲ್ ಬ್ರೆತ್ ಇರುತ್ತೆ, ಬಟ್ ಅದನ್ನು ಗಮನಿಸಿರಲ್ಲ. ಧ್ಯಾನ ಅಂತಂದರೆ, ನಿಜವಾದ ಧ್ಯಾನ ಅಂದರೆ ನ್ಯಾಚುರಲ್ ಬ್ರೆತ್ ಕಡೆ ಗಮನ ಇಟ್ಕೊಂಡು ಕೂತ್ಕೊಳ್ಳೋದಷ್ಟೇನೆ. ಆಲೋಚನೆ ಬಂದಾಗ ಮತ್ತೆ ಅದೇ ಉಸಿರಾಟನ ಗಮನಿಸೋದು ಅಷ್ಟೇನೆ. ಅದು ಧ್ಯಾನ ಅಂತಂದ್ರೆ. ಬಿಟ್ಟು ಬಿಡಿ, ಡೈವರ್ಟ್ ಆಗಿ ಬೇರೆ ಕೆಲಸ ಮಾಡಿ. ನಿಮ್ಗೆ ಏನ್ ಖುಷಿ ಕೊಡುತ್ತೋ ಆ ಕೆಲಸ. ಅದೇ ಬೇಡ, ಹಂಗ್ ಮಾಡೋದ್ರಿಂದ ಪ್ರಯೋಜನನೂ ಇಲ್ಲ. ಆ ಥಾಟ್ಸ್ ಜೊತೆ ಫೈಟ್ ಮಾಡಬೇಡಿ. ಹೌದು, ಯಾವಾಗಲೂ ಒಂದೇ ಥರ ಇರಲ್ಲ. ನಿಮ್ಮಿಂದ ನೀವೇ ಸ್ವಲ್ಪ ಡೈವರ್ಟ್ ಆಗಿ ರೂಟೀನನ್ನು ಬ್ರೇಕ್ ಮಾಡಿ ಸ್ವಲ್ಪ. ಅದಕ್ಕೆ ಟ್ಯಾಲೆಂಟ್ಸ್, ನಿಮ್ಮೊಳಗೆ ಎಷ್ಟೋ ಟ್ಯಾಲೆಂಟ್ಸ್ ಇರುತ್ತೆ, ನಿಮಗೆ ಗೊತ್ತಿರಲ್ಲ. ಪ್ರತಿಯೊಬ್ಬ ಮನುಷ್ಯ ಯಾರು ವೇಸ್ಟ್ ಆಗಿಬಿಟ್ಟಿಲ್ಲ, ಏನೋ ಒಂದು ಟ್ಯಾಲೆಂಟ್ ಅವನಲ್ಲಿ ಇರುತ್ತೆ. ಬಟ್ ಆ ಪರ್ಪಸ್ಸು ಟ್ಯಾಲೆಂಟ್, ಪರ್ಪಸ್ ಬೇರೆ, ಟ್ಯಾಲೆಂಟ್ ಬೇರೆ. ಪರ್ಪಸ್ ಬೇರೆ, ಟ್ಯಾಲೆಂಟ್ ಬೇರೆ. ನಿಮ್ಮಲ್ಲಿರೋ ಟ್ಯಾಲೆಂಟನ್ನು ನೀವು ಫಸ್ಟು ತಿಳ್ಕೊಳ್ಳಿ, ಏನು ಟ್ಯಾಲೆಂಟ್ ಇದೆ. ಧ್ಯಾನ ಮಾಡ್ತಾ ಮಾಡ್ತಾ ಎಷ್ಟೊಂದು ಜನಕ್ಕೆ ಬಿಟ್ಟೋಗಿರೋ ಟ್ಯಾಲೆಂಟ್ಸ್ ಎಲ್ಲ ಮತ್ತೆ ಶುರು ಮಾಡಿರ್ತಾರೆ. ಒಂದು ಹಾಡು ಹೇಳೋದಿರ್ಬೋದು, ಪೇಂಟಿಂಗ್ ಇರ್ಬೋದು, ಡ್ರಾಯಿಂಗ್ ಇರ್ಬೋದು, ಮ್ಯೂಸಿಕ್ ಕಲಿಯೋದು, ಇನ್ಸ್ಟ್ರೂಮೆಂಟ್ಸು, ಯಾವುದೋ ಒಂದು ಇರುತ್ತೆ ಅವನಲ್ಲಿ, ಅದು ಆವಾಗ ಜಾಸ್ತಿ ಆಗ್ತಾ ಬರುತ್ತೆ. ಅದೆಲ್ಲ ಇರಬೇಕು ಮನುಷ್ಯಂಗೆ. ಬರೀ ದಿನ ಒಂದೇ ಥರ ನಾನು ಸುಮ್ಮನೆ ಕೂತ್ಕೊಂಡು ಧ್ಯಾನ ಮಾಡಿ ಅಂತಲೂ ಹೇಳಲ್ಲ. ನೀನು 24 ಗಂಟೆ ಕೂತ್ಕೊಂಡು ಧ್ಯಾನನೇ ಮಾಡಬೇಕು. 100% ಸ್ಟ್ರೆಸ್ ಅನ್ನೋದು ಗೊತ್ತಾಗಲ್ಲ, ಟೆನ್ಷನ್ ಅನ್ನೋದು ಇರಲ್ಲ, ಯಾವುದೂ ಇರಲ್ಲ. ಸಾಧನೆ ಮಾಡಬೇಕು ನೀವು. ಮಿನಿಮಮ್ 41 days ಕಂಟಿನ್ಯೂಸ್ ಮಾಡಿ, 90 days ಮಾಡಿ, ಆಮೇಲೆ ಲೈಫ್ ಲಾಂಗ್ ಅದನ್ನು ಬಿಡಬಾರ್ದು. ಒಂದು ಸ್ಥಿತಿ ಬರುತ್ತೆ, ಆಮೇಲೆ ಇಲ್ಲಿದ್ರೂ ನಡೆಯುತ್ತೆ. ಆ ಸ್ಥಿತಿ ರೀಚ್ ಆದಮೇಲೆ ಏನು ಗಂಟೆ ಕೂತ್ಕೊಂಡು ಮಾಡ್ಬೇಕನ್ನೋದಿಲ್ಲ.
ಒಂದು 10 ನಿಮಿಷ ಮಾಡಿದ್ರು ಸಾಕು, 5 ನಿಮಿಷ ಮಾಡಿದ್ರು ಸಾಕು. ಬಟ್ ಆ ಲೆವೆಲ್ ರೀಚ್ ಆಗೋವರೆಗೂ ನೀವು ಮಾಡ್ತಾ ಇರಬೇಕಾಗುತ್ತೆ, ಜಾಸ್ತಿ ಸಾಧನೆ ಮಾಡಬೇಕಾಗುತ್ತೆ. ಆಗಲ್ಲ ಅನ್ನೋದಂತೂ ಜೀವನದಲ್ಲಿ ಏನೂ ಇಲ್ಲ. ಧ್ಯಾನ ಮಾಡ್ತಾ ಇದ್ರೆ ಪ್ರತಿಯೊಂದು ಆಗುತ್ತೆ, ಎಲ್ಲನೂ ಆಗುತ್ತೆ. ಬರ್ಲಿ ಯೋಗ ನಿದ್ರೆ ಹತ್ರ ಬಂದ್ರೆ ಬರ್ಲಿ ಬಿಡಿ, ಮಾಡಿ ಮಾಡಿ ರೆಸ್ಟ್ ಸಿಗುತ್ತೆ ಅಷ್ಟು ಬಡಿ ಮಾಡಿ. ಅಟ್ಲೀಸ್ಟ್ ಅಲ್ಲೊಂದು ಥಾಟ್ಲೆಸ್ ಸ್ಟೇಟ್ ಅಲ್ಲಿ ಇರ್ತೀರಲ್ಲ, ಅದು ಇಂಪಾರ್ಟೆಂಟ್. ಒಂಥರ ಫ್ರೆಶ್ ಆಗ್ತೀರ. ನಿದ್ದೆ ಬಂದ್ರು ಕೂತ್ಕೊಂಡು ಆತರ ಇದ್ದಾಗ ನಿಮ್ಗೆ ಯೋಗ ನಿದ್ರೆ ಅಂತೀವಿ, ತುಂಬಾ ಫ್ರೆಶ್ ಆಗುತ್ತೆ ಎದ್ದ ತಕ್ಷಣ. ಆಗುತ್ತೆ, ಕೂತಿರ್ತೀರ ಅಲ್ವಾ, ತಕ್ಕ ಮಟ್ಟಿಗೆ ಆಗ್ತಾ ಇತ್ತು. ಅವೇರ್ನೆಸ್ ಅಲ್ಲಿ ಇದ್ದಾಗ ಜಾಸ್ತಿ, ಅವೇರ್ನೆಸ್ ಅಲ್ಲಿ ಇದ್ದು ನೀವೊಂದು ಆ ಸ್ಟೇಟಿಗೆ ಹೋಗಿರ್ತೀರ ಅಲ್ವಾ, ಅವಾಗ ಜಾಸ್ತಿ ರಿಸೀವ್ ಮಾಡಿರ್ತೀರಾ. ಇದ್ರಲ್ಲೂ ಆಗುತ್ತೆ, 100% ಅಲ್ದಿದ್ರು ರಿಸೀವ್ ಮಾಡ್ತೀರಾ. ಅದಕ್ಕೆ ಆ ಫ್ರೆಶ್ನೆಸ್ ಬರೋದು ನಿಮಗೆ. ಮಲ್ಕೊಂಡಿದ್ರು ಕಾಸ್ಮಿಕ್ ಎನರ್ಜಿ ಎಂಟರ್ ಆಗಿರುತ್ತೆ, ಫ್ರೆಶ್ ಆಗ್ತಿರಲ್ವ ಮಲ್ಕೊಂಡಿದ್ದ ತಕ್ಷಣ. ಕಾಸ್ಮಿಕ್ ಎನರ್ಜಿ ಅಲ್ಲೂ ಫ್ಲೋ ಆಗುತ್ತೆ, ಬಟ್ 100% ಆಗ್ತಲ್ಲ. ಹೇಳಿದ್ದೀನಲ್ಲ, ಅದು ನೀವೊಂದು ಬಾಟ್ಲನ್ನ ಮಲಗಿಸ್ಬಿಟ್ಟು ನೀರು ತುಂಬೋದಕ್ಕೂ ಸ್ಟ್ರೈಟ್ ಆಗಿಟ್ಟು ನೀರು ತುಂಬೋದಕ್ಕೂ ಡಿಫ್ರೆನ್ಸ್ ಇದೆಯಲ್ಲ, ಆ ಥರ. ಮಲ್ಕೊಂಡು ಮಾಡೋದ್ರಿಂದ ಫುಲ್ ಸಿಗಲ್ಲ. ಯಾವಾಗ ಕೂತ್ಕೊಂಡು ನೀವು ಮೆಡಿಟೇಷನ್ ಮಾಡ್ತೀರೋ, ಯೋಗ ನಿದ್ರೆ ಕೂತಾದ್ರೂ ಇರ್ಬೋದು, ಎನರ್ಜಿಸ್ ಜಾಸ್ತಿ ಸಿಗುತ್ತೆ. ಇದು ಧ್ಯಾನ ಮಾಡ್ಬೇಕಾದ್ರೆ ಕೌಂಟಿಂಗ್ ಮಾಡ್ಬೋದಾ? ಬೇಡ, ಯಾಕೆ? ಅಲ್ಲ, ಫೋಕಸ್ ಮಾಡ್ಬೇಕಂದ್ರೆ ಕೆಲವ್ರು ಹೇಳ್ತಾರ ಆ ಟೆಕ್ನಿಕ್, ಇವತ್ತು ಮಾಡ್ತಾ ಇರಿ ಆಗುತ್ತೆ ಅಂತ. ಬಟ್ ಅದು ಹೇಳ್ಕೊಂಡು ನೀವು ಆ ಒಂದು ಸ್ಟೇಟ್ ಏನು ಯಾವುದು ಥಾಟ್ಲೆಸ್ ಸ್ಟೇಟಿಗೆ ತಲುಪಿದ್ದೀರ ಅಂದ್ರೆ ಓಕೆ. ಬಟ್ ಇಡೀ ಧ್ಯಾನ ಕುತ್ಕೊಂಡು ಅದು ಮಾಡ್ತೀನಿ ಅಂದ್ರೆ ಪ್ರಯೋಜನ ಇಲ್ಲ. ಆ ಕೌಂಟಿಂಗ್ ಮುಗಿಯುವಷ್ಟರಲ್ಲಿ ನೀವು ಥಾಟ್ಲೆಸ್ ಸ್ಟೇಟಿಗೆ ಹೋಗಿರ್ಬೇಕು. ಆ ಥರ ಫುಲ್ ಧ್ಯಾನದಲ್ಲೂ ಕೌಂಟಿಂಗ್ ಮಾಡ್ಬೋದು. ಅದು ಧ್ಯಾನನೇ ಆಗಲ್ಲ. ಧ್ಯಾನ ಅಂದ್ರೆ ಏನು? ಮನಸ್ಸಿಗೆ ಏನೂ ಕೆಲಸ ಇರಬಾರ್ದು, ಅದು ಧ್ಯಾನನೇ ಆಗಲ್ಲ. ಮನಸ್ಸು 0 ಥಾಟ್ ಲೆವೆಲ್ ಇರಬೇಕು. ಕೌಂಟಿಂಗ್ ಆ ಸ್ಥಿತಿ ತಲುಪೋಕೆ ಅದೊಂದು ಟೆಕ್ನಿಕ್ ಅಷ್ಟೇ. ಧ್ಯಾನ ಸ್ಥಿತಿ ತಲುಪೋಕೆ ಅದು ಟೆಕ್ನಿಕ್ ಅಷ್ಟೇ. ಅದಕ್ಕೆ ಆ ಟೆಕ್ನಿಕ್ಕೆ ನಮಗೆ ಬ್ರೆತ್ ಉಸಿರಾಟ, ಸುಮಾರು ಟೆಕ್ನಿಕ್ಸ್ ಇದೆ. ಉಸಿರಾಟದ ಮೇಲೆ ಗಮನ ಇರುತ್ತೆ ಸ್ವಲ್ಪ ಹೊತ್ತು, ಆಮೇಲೆ ಹೋಗುತ್ತೆ. ಇಟ್ಸ್ ಓಕೆ, ಇರಲ್ಲ ಮೇಡಮ್. ಅದು ಮಾಡೋಷ್ಟು ಇರಬೇಕು ಅಂತಿಲ್ಲ. ಯಾವಾಗ ಥಾಟ್ಸ್ ಬರುತ್ತೋ ಆವಾಗ ಮತ್ತೆ ಅಲ್ಲಿಗೆ ಬನ್ನಿ. ನೀವು ಕೂತಾಗಿಂದ ಈಗ 3 ಅವರ್ಸ್ ಮಾಡ್ತೀವಿ ಅಂದ್ರೆ ನಾನು 3 ಅವರ್ಸು ಬ್ರೆತ್ ಜೊತೆ ಇರ್ಬೇಕಲ್ಲ. ಮಾಡ್ತಾ ಮಾಡ್ತಾ ನೀವು ಡೀಪ್ ಸ್ಟೇಟಿಗೆ ಹೋಗ್ಬಿಟ್ಟಿರ್ತೀರಾ. ಆವಾಗ ಮತ್ತೆ ಅಯ್ಯೋ ನಾನು ಬ್ರೆತ್ ಜೊತೆ ಇಲ್ವಲ್ಲ ಅಂತ ವಾಪಸ್ ಬರಬೇಡಿ. ಎಚ್ಚರ ಬಂದ್ರೆ, ಥಾಟ್ಸ್ ಬರ್ತಾ ಇದ್ರೆ ಬ್ರೆತ್ ಕಡೆ ಅವಾಗ. ಈಗ ಎಷ್ಟೊಂದು ಬೀಜಾಕ್ಷರಿ ಮಂತ್ರಗಳು ಹೇಳ್ಕೊಂಡು ಧ್ಯಾನ ಮಾಡೋರು ಇರ್ತಾರೆ, ಜಪ ಮಾಡ್ಕೊಂಡಿರೋರು ಇರ್ತಾರೆ. ಈ ಥಾಟ್ಸ್ ಹೋಗ್ಲಿ ಅಂತಾನೆ ಮಧ್ಯೆ ಮಧ್ಯೆ ಅವರೊಂದು ಬೀಜಾಕ್ಷರಿ ಮಂತ್ರ ನಮಗೆ ಕೊಟ್ಟಿರ್ತಾರಲ್ಲ, ಅದನ್ನ ಹೇಳ್ಕೊಂತಾರೆ ಮಧ್ಯದಲ್ಲಿ. ಅದನ್ನೇ ಹೇಳ್ತಾನೂ ಇರಲ್ಲ. ಆ ಮಂತ್ರ ಯಾವಾಗ ಬರುತ್ತೆ ಅಂದ್ರೆ ಥಾಟ್ಸ್ ಜಾಸ್ತಿ ಆದಾಗ ಒಂದ್ಸಲಿ ಅದನ್ನ ಪಠಿಸ್ಕೊಂತಾರೆ ಬೀಜಾಕ್ಷರಿ ಮಂತ್ರ. ಇದು ಹಾಗೇನೆ, ನೀವು 3 ಅವರ್ಸ್ ಕೂತಿದೆ ಅಂದ್ರೆ 3 ಅವರ್ಸ್ ಬ್ರೆತ್ ಜೊತೆ ಇರ್ಬೇಕಂತಲ್ಲ. ಅದು ನಮ್ಮನ್ನ ಕರ್ಕೊಂಡು ಹೋಗುತ್ತೆ ಆ ಸ್ಥಿತಿಗೆ, ಥಾಟ್ಲೆಸ್ ಸ್ಥಿತಿ ಕರ್ಕೊಂಡು ಹೋಗುತ್ತೆ. ಅಂದ್ರೆ ನಾನು ಧ್ಯಾನಕ್ಕೆ ಕೂತ್ಕೋಬೇಕಾದ್ರೆ ಫಸ್ಟ್ ಏನಾದ್ರು ಒಂದು ಅಫರ್ಮೇಶನ್ ತರ ಅದು ಒಂಥರ ಇದು, ಆಮೇಲೆ ನಾನು ಕೌಂಟಿಂಗ್ ಅಂದ್ರೆ ಫೋಕಸ್ ಇದು ಬರಲಿ ಅಂತ ಸ್ವಲ್ಪ ಹೊತ್ತು. ಈಗ ಅದು ಅಭ್ಯಾಸ ಆಗ್ಬಿಟ್ಟಿದೆ.